ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. वरदानी हाथ तुम्हारे मस्तक पर सदा हमारे, वरदानी हाथ तुम्हारे मस्तक पर सदा हमारे, प्रभु किरणों की कृपा छाँव में जीवन के सुख तारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, ओ बाबा प्यारे प्यारे, वरदानी हाथ तुम्हारे। ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 14/12/1987 ಮುರಳಿ ಇವತ್ತು ರಿವೈಸ್ ಆಗ್ತಾ ಇದೆ. ಏಪ್ರಿಲ್ 18. संगमयुगी ब्राह्मण जीवन की 3 ವಿಶೇಷತೆಯೇ. ಸಂಗಮಯುಗದ ಬ್ರಾಹ್ಮಣ ಜೀವನದಲ್ಲಿ 3 ವಿಶೇಷತೆಗಳು. ತಮಗೀಗಾಗಲೇ 3 ಅಂದ ಕೂಡಲೇ ಬಾಬನ 3 ಸಂಬಂಧ ನೆನಪಾಗ್ತದೆ. ಆ 3 ಸಂಬಂಧದ ಜೊತೆಗೆ ಇವತ್ತು 3 ವಿಶೇಷತೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವ ಮಾಡುವಂಥ ದಿನ. आज बाप दादा अपने सर्व सदा साथ रहने वाले, सदा सहयोगी बन, सेवा के साथी बन, सेवा करने वाले और साथ चलने वाले श्रेष्ठ बच्चों को देख हर्षित हो रहे हैं. इंदु बाप दादा तಮ್ಮ ಸರ್ವ ಸದಾ ಜೊತೆಗಿರುವಂಥವರು. ಎರಡನೇದಾಗಿ ಸದಾ ಸಹಯೋಗಿಯಾಗಿ ಸೇವೆಯಲ್ಲಿ ಸಾಥಿಯಾಗಿ ಸೇವೆ ಮಾಡುವಂಥವರು. ಮೂರನೆಯವರು ಸಾಥ್ ಚಲನೆ ವಾಲೆ, ಬಾಬನ ಜೊತೆಗೇ ನಡೆಯುವಂಥವರು. ಈ ಶ್ರೇಷ್ಠ ಮಕ್ಕಳನ್ನು ನೋಡಿ ಬಾಬಾ ಹರ್ಷ ಪಡ್ತಾ ಇದ್ದಾರೆ. ಆದ್ದರಿಂದ साथ रहने वाले अर्थात सहज स्वतः योगी आत्माएं, सदा सेवा में सहयोगी साथी बन चलने वाले अर्थात ज्ञानित्व आत्माएं, सच्चे सेवादारी. साथ चलने वाले अर्थात समान और संपन्न कर्मातीत आत्माएं. ಗೊತ್ತಾಯ್ತಲ್ವಾ? ಬ್ರಾಹ್ಮಣ ಜೀವನದ 3 ವಿಶೇಷತೆಗಳು. ಒಂದನೇದ್ದು ಸದಾ ಬಾಬನ ಸಾಥ್ ರಹನೆ ವಾಲೆ, ಬಾಬನ ಜೊತೆಗೇ ಇರುವಂಥವರು. ಅಂದರೆ ಅವರು ಸಹಜ ಯೋಗಿ ಆತ್ಮಗಳು. ಎರಡನೆಯವರು ಸೇವೆಯಲ್ಲಿ ಸಹಯೋಗಿ ಸಾಥಿ ಆಗಿ ನಡೆಯುವಂಥವರು. ಯಾವಾಗಲೂ ಬಾಬನಿಗೆ ಸೇವೆಯಲ್ಲಿ ಸಹಯೋಗಿ ಮತ್ತು ಜೊತೆಗಾರ. ಅವರಿಲ್ಲ ಅಂದರೆ ಸೇವೆ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಸದಾ ಸಹಯೋಗಿಯಾಗಿ ನಡೆಯುವಂಥವರು. ಅಂಥವರು ಜ್ಞಾನಿ ಆತ್ಮಗಳು ಮತ್ತು ಸತ್ಯ ಸೇವಾದಾರಿಗಳು. ಮೂರನೆಯವರು ಸಾಥ್ ಚಲನೆ ವಾಲೆ, ಜೊತೆಗೇ ಬಾಬನ ಜೊತೆಗೆ ಹೋಗುವಂಥವ್ರು, ನಡೆಯುವಂಥವ್ರು. ಅಂದರೆ ಸಮಾನ ಮತ್ತು ಸಂಪನ್ನ ಕರ್ಮಾತೀತ ಆತ್ಮಗಳು. बाप दादा सभी बच्चों में ये तीनों विशेषताएं देख रहे हैं. 3 बातों में कहाँ तक संपूर्ण बने हैं. ನಿರಂತರ ಬಾಬನ ಜೊತೆಗಿದ್ದು ಯೋಗಿ ಆತ್ಮ ಆಗುವುದರಲ್ಲಿ, ಸೇವೆಯಲ್ಲಿ ಬಾಬನಿಗೆ ಸಹಯೋಗಿ ಸಾಥಿಯಾಗಿ ಸದಾ ನಡೆಯುವಂಥ ಜ್ಞಾನಿ
ಮತ್ತು ಸೇವಾದಾರಿ ಆತ್ಮ ಆಗುವಲ್ಲಿ, ಜೊತೆಗೇನೆ ಬಾಬನ್ ಜೊತೆಗೇನೆ ನಡೆಯುವಂತಹ ಸಮಾನ ಮತ್ತು ಸಂಪನ್ನ ಕರ್ಮಾತೀತ ಆಗುವುದರಲ್ಲಿ ಎಲ್ಲೇ ತನಕ ಸಂಪೂರ್ಣ ಆಗಿದ್ದೀರಿ. ಸಂಗಮ ಯುಗದ ಶ್ರೇಷ್ಠ ಬ್ರಾಹ್ಮಣ ಜೀವನದ ವಿಶೇಷತೆಗಳು ಯಹ ತೀನೋ ಹಿ ಅವಶ್ಯಕ ಹೈ. ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ಸಾರಾಂಶದಲ್ಲಿ ಯೋಗಿ ತೋ ಆತ್ಮ, ಜ್ಞಾನಿ ತೋ ಆತ್ಮ और बाप समान कर्मातीत आत्मा, इन तीनों में से अगर एक भी विशेषता में कमी है, आवाग ब्राह्मण जीवनದ विशेषताओं के अनुभवी न बनना, ಅಂದರೆ ಸಂಪೂರ್ಣ ಬ್ರಾಹ್ಮಣ ಜೀವನ का सुख अथवा प्राप्तियों से वंचित रहना. ಆದ್ದರಿಂದ बाप दादा सभी बच्चों को संपूर्ण वरदान देते हैं. ಆದ್ದರಿಂದ ಯೋಗಿ ಆತ್ಮಗಳು, ಜ್ಞಾನಿ ಆತ್ಮಗಳು, ತಂದೆಯ ಸಮಾನ ಕರ್ಮಾತೀತ ಆತ್ಮರು, 3 ವಿಶೇಷತೆಯೂ ನಮ್ಮ ಹತ್ರ ಇರಬೇಕು. ನೀವು ಇದರಲ್ಲಿ ಒಂದು ಆಳವಾಗಿ ಒಂದು ಅನುಭವ ಮಾಡಬಹುದು. ಯೋಗಿ ಆತ್ಮಗಳು ಯಾವಾಗ ಆಗ್ತೀವಿ? ಶುಭಾಬನನ್ನು ತಂದೆಯ ಸಂಬಂಧದಲ್ಲಿ ನಿರಂತರ ನಾವು ಅವನ ಜೊತೆಗಿದ್ದಾಗ, ಜ್ಞಾನಿತ್ವ ಆತ್ಮ ಶಿಕ್ಷಕನ ಸಂಬಂಧದಲ್ಲಿ ನಿರಂತರ ಮುರಳಿ ಕೇಳ್ತಾ ಇದ್ದರೆ ಜ್ಞಾನಿತ್ವ ಆತ್ಮ. 3ನೇದು ಬಾಪ್ ಸಮಾನ್ ಕರ್ಮಾತೀತ ಆತ್ಮ. ಶುಭಾಬ ನಮ್ಮ ಪಾಲಿಗೆ ಸದ್ಗುರು. ಸದ್ಗುರುವಿನ ಜೊತೆಗೆ ನಾವು ಹೇಗಿರಬೇಕು? ಸಮಾನ ಮತ್ತು ಸಂಪನ್ನ ಕರ್ಮಾತೀತ ಆತ್ಮರು. ಈ 3 ರೂಪದ ವಿಶೇಷತೆಯಲ್ಲಿ ನಮ್ಮಲ್ಲಿ ಒಂದು ವೇಳೆ ನಮ್ಮಲ್ಲಿ ಕಡಿಮೆ ಇತ್ತಂದರೆ ಸಂಪೂರ್ಣ ಬ್ರಾಹ್ಮಣ ಜೀವನದ ಸುಖದಿಂದ ವಂಚಿತ ಆಗ್ತೀವಿ. ಈ ವಿಶೇಷತೆಯಲ್ಲಿ ಏನಾರು ಕೊರತೆ ಇತ್ತಂದರೆ ಸಂಪೂರ್ಣ ಬ್ರಾಹ್ಮಣ ಜೀವನದ ಪ್ರಾಪ್ತಿಯಿಂದ ವಂಚಿತರಾಗ್ತೀವಿ. ಆದ್ದರಿಂದ ಬಾಪ್ತಾದ ಎಲ್ಲ ಮಕ್ಕಳಿಗೆ ಸಂಪೂರ್ಣ ವರದಾನವನ್ನು ನೀಡ್ತಿದ್ದಾರೆ. ಯಥಾಶಕ್ತಿ ಯೋಗಿ ಭವ ಅಂತ ವರದಾನ ಕೊಡಂಗಿಲ್ಲ ಬಾಬಾ. ಯಥಾಶಕ್ತಿ ಜ್ಞಾನಿತು ಆತ್ಮ ಭವ ಈ ರೀತಿ ವರದಾನ ಕೊಡಂಗಿಲ್ಲ. ಸಂಪೂರ್ಣ ವರದಾನ ಯಥಾಶಕ್ತಿ ಯೋಗಿ ಭವ, ಯಥಾಶಕ್ತಿ ಜ್ಞಾನಿತ್ವ ಆತ್ಮ ಭವ. ಇಂತಹ ವರದಾನವನ್ನು ಬಾಬಾ ನಾನು ಕೊಡಂಗಿಲ್ಲ ಅಂತಿದ್ದಾರೆ. ಜೊತೆಗೆ ಸಂಗಮ ಯುಗ जो सारे कल्प में विशेष युग है, इस युग अर्थात समय को भी वरदानी समय कहा जाता है. ಬಾಬನಿಂದ ಅವನನ್ನು ಜೊತೆ ಮಾಡಿಕೊಂಡಕ್ಕೆ ನಾವು ಸಂಪೂರ್ಣ ವರದಾನಕ್ಕೆ ಯೋಗ್ಯರಾಗಿವಿ. 3 ವಿಶೇಷತೆಗಳನ್ನು ನಮ್ಮ ಜೀವನದಲ್ಲಿ ಧರಿಸಿಕೊಂಡೆವು. ನಾನು ಯೋಗಿ ಆತ್ಮ, ಜ್ಞಾನಿ ಆತ್ಮ ಮತ್ತು ನಾನು ತಂದೆಯ ಸಮಾನ ಮತ್ತು ಸಂಪನ್ನ ಕರ್ಮಾತೀತಾತ್ಮ. ಇದು 3 ವಿಶೇಷತೆಯಲ್ಲಿ ಸಂಪೂರ್ಣ ಸುಖ, ಸಂಪೂರ್ಣ ಪ್ರಾಪ್ತಿ ಇದೆ. ಒಂದು ವೇಳೆ ಒಂದು ಕೊರತೆ ಬಂದರೂ ಸಂಗಮ ಯುಗದ ಸಂಪೂರ್ಣ ಸುಖ ಪಡೆಯುವ ಪ್ರಾಪ್ತಿಯಿಂದ ನಾವು ವಂಚಿತರಾಗ್ತೀವಿ. ಈಗ ಬಾಬಾ ತಿಳಿಸ್ತಿದ್ದಾರೆ ಹೇಗೆ ಆ 3 ವಿಶೇಷತೆನೋ ಸಂಗಮ ಯುಗದ ಸಮಯಕ್ಕೂ ವಿಶೇಷವಾದಂಥ ವರದಾನ ಇದೆ. ಈಗ ಸಂಗಮ ಯುಗದ ಸಮಯದ ವರದಾನ, ಈ ಸಮಯ ವರದಾನಿ ಸಮಯ ಯಾಕೆ ಅನ್ನುವಂಥದ್ದನ್ನು ತಾವು ಒಂದೊಂದೇ ಪಾಯಿಂಟನ್ನು ಸಪ್ರೇಟ್ ಮಾಡ್ತಾ ಹೋಗ್ಬೋದು. ಸಂಗಮ ಯುಗ ವರದಾನಿ ಸಮಯ, ಸೈಡ್ ಹೆಡ್ಡಿಂಗ್ ಬರೀರಿ. ಸಂಗಮ ಯುಗ ವರದಾನಿ ಸಮಯ. ತಾವು ಮಹಾವಾಕ್ಯವನ್ನು ಕೇಳುವಾಗ ಹೇಗೆ ಸೇವಾ ಕೇಂದ್ರದಲ್ಲಿ ತಾವು ಪುಸ್ತಕ ಪೆನ್ ಇಟ್ಕೊಂಡು ಕೂತ್ಕೋತೀರಿ, ಫಸ್ಟ್ ಯೋಗ ಮಾಡ್ತೀರಿ, ಬಾಬನ ಸಮ್ಮುಖದಲ್ಲಿದ್ದೀನಂತ ಅನುಭವ ಮಾಡ್ತಿದ್ದೀರಿ. ಈಗಲೂ ಒಂದು ವೇಳೆ ನೀವು ಈ ರೀತಿ ಆನ್ಲೈನಲ್ಲಿ ಮುರಳಿ ಕೇಳ್ತಾ ಇದ್ದರೂ ಚಂದ ಬಾಬನ ಮುಂದೆ ಕೂತಿದ್ದೀನಿ, ಪುಸ್ತಕ ಪೆನ್ ಇಟ್ಕೊಂಡು ಕುಂತಿದ್ದೀನಿ, ನಾನು ಬಾಬನ ಆದರ್ಶ ವಿದ್ಯಾರ್ಥಿ, ಅನುಭವ ಮಾಡ್ತಾ ಮುರಳಿ ಕೇಳಬೇಕು. ಈಗ ಬರೀರಿ ಸಂಗಮ ಯುಗ ವರದಾನಿ ಸಮಯ. 1ನೇ ಪಾಯಿಂಟ್, वरदाता बाप वरदान बांटने इस समय ही आते हैं. ವರದಾತ ತಂದೆ ವರದಾನವನ್ನು ಹಂಚಲು ಬರುವ ಸಮಯವಿದು. ವರದಾತ ತಂದೆ ವರದಾನವನ್ನು ಹಂಚಲು ಬರುವ ಸಮಯ. वरदाता के आने कारण समय भी वरदानी हो गया. ವರದಾತ ತಂದೆ ಬಂದಿರುವುದರಿಂದ ಸಮಯನೂ ಸಹ ವರದಾನಿ ಸಮಯವಾಯಿತು.
इस समय को यह वरदान है। सर्व प्राप्तियों में भी संपूर्ण प्राप्तियों का यही समय है. ನೆಕ್ಸ್ಟ್ ಪಾಯಿಂಟ್ ಬರೆದಿರಾ? ವರದಾತನ ಬರುವಿಕೆಯ ಕಾರಣದಿಂದ ಸಮಯವೂ ವರದಾನಿ. ಮೂರನೇದ್ದು, ಸರ್ವ ಪ್ರಾಪ್ತಿಗಳಲ್ಲಿಯೂ ಸಂಪೂರ್ಣ ಪ್ರಾಪ್ತಿಯ ಸಮಯ ಇದಾಗಿದೆ. सर्व प्राप्तियों में भी संपूर्ण प्राप्तियों का यही समय है. नेक्स्ट पॉइंट, संपूर्ण स्थिति को प्राप्त करने का भी यही वरदानी समय है. ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವರದಾನಿ ಸಮಯ ಇದಾಗಿದೆ. ಬಾಬಾ ತಿಳಿಸ್ತಿದ್ದಾರೆ, और सारे कल्प में कर्म अनुसार प्रारब्ध प्राप्त करते, जैसा कर्म वैसा फल स्वतः प्राप्त होता रहता है. लेकिन इस वरदानी समय पर एक कदम आपका कर्म और पदम गुणा बाप द्वारा मदद के रूप में सहज प्राप्त होता है. 5000 ವರ್ಷದ ಸೃಷ್ಟಿ ನಾಟಕದಲ್ಲಿ ಕರ್ಮಾನುಸಾರವಾಗಿ ನಾವು ಪ್ರಾರಬ್ಧವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಯಾವ ರೀತಿ ಕರ್ಮ ಮಾಡ್ತೀವೋ ಆ ರೀತಿ ಫಲ ಪ್ರಾಪ್ತಿಯಾಗ್ತದೆ. ಆದರೆ ಈ ವರದಾನಿ ಸಮಯದಲ್ಲಿ ಬರೀರಿ, ಈ ವರದಾನಿ ಸಮಯದಲ್ಲಿ ಒಂದು ಹೆಜ್ಜೆ ನಮ್ಮ ಕರ್ಮ, ಒಂದು ಹೆಜ್ಜೆ ಮುಂದಿಟ್ಟು ನಾವು ಕರ್ಮ ಮಾಡಿದರೆ ಪದುಮಪಟ್ಟಿನಷ್ಟು ತಂದೆಯ ಮೂಲಕ ಸಹಯೋಗದ ರೂಪದಲ್ಲಿ ಸಹಜ ಪ್ರಾಪ್ತಿಯಾಗುತ್ತದೆ. ನೋಡಿ, ಬೇಕಾದರೆ ಒಂದು ಹೆಜ್ಜೆ ಬಾಬನ ನೆನಪಿನಲ್ಲಿ ಶ್ರೀಮತದ ಪ್ರಕಾರ ಕರ್ಮ ಮಾಡೋಣ. ಅದರಿಂದ ಪ್ರಾಪ್ತಿ ಎಷ್ಟು? ತಂದೆಯ ಮೂಲಕ ಸಹಯೋಗದ ರೂಪದಲ್ಲಿ ಸಹಜ ಪ್ರಾಪ್ತಿಯಾಗುತ್ತದೆ. ಪದಂ ಗುಣ ಪದುಮ ಪಟ್ಟಿನಷ್ಟು. ಅಲ್ಲಿ ಜೈಸಾ ಕರ್ಮ ವೈಸಾ ಫಲ್. ಇಲ್ಲಿ ಒಂದೇ ಹೆಜ್ಜೆ ನಾವು ಶ್ರೀಮತಕ್ಕನುಸಾರವಾಗಿ ಬಾಬನ ನೆನಪಿನಿಂದ ಕರ್ಮ ಮಾಡಿದರೆ ಪದುಮ ಪಟ್ಟಿನಷ್ಟು ತಂದೆ ಸಹಯೋಗದ ರೂಪದಲ್ಲಿ ಸಹಜ ಪ್ರಾಪ್ತಿ ಮಾಡಿಸ್ತಾರೆ. ನೋಡಿ, ಈ ಸಮಯ ಎಂಥ ಬೆಸ್ಟ್ ಸಮಯ. ಬಾಬಾ ತಿಳಿಸ್ತಿದ್ದಾರೆ, ಸತ್ಯಯುಗದಲ್ಲಿ ಏಕಕ ಪದಂ ಗುಣ ಪ್ರಾಪ್ತ नहीं होता, अभी प्राप्त हुए प्रारब्ध के रूप में भोगने के अधिकारी बनते हो. ಸತ್ಯಯುಗದಲ್ಲಿ ಒಂದಕ್ಕೆ ಪದುಮ ಪಟ್ಟಿನಷ್ಟು ಪ್ರಾಪ್ತಿ ಇಲ್ಲ. ಸಂಗಮ ಯುಗದಲ್ಲಿ ಪ್ರಾಪ್ತಿಯಾದ ಏನು ಪ್ರಾಪ್ತಿ ಮಾಡ್ಕೊಳ್ತೀವಲ್ಲ ಅದನ್ನು ಪ್ರಾರಬ್ಧ ರೂಪದಲ್ಲಿ ಭೋಗಿಸಲು ಅಧಿಕಾರಿಗಳಾಗ್ತೀವಿ. सिर्फ जमा किया हुआ खाते हुए नीचे आते जाते हैं, कला कम होती जाती है. ನೋಡಿ, ಬೇರೆ ಎಲ್ಲ ಯುಗಗಳಲ್ಲಿ ನಾವು ಪಾತ್ರ ಮಾಡ್ತಾ ಮಾಡ್ತಾ ಬಂದಂತೆ ಜಮಾದಂತಹ ಖಾತೆ ಖಾಲಿ ಆಗ್ತಾ ಬರ್ತದೆ, ಕಲೆಗಳು ಕಡಿಮೆ ಆಗ್ತಾ ಬರ್ತದೆ. ಒಂದು ಯುಗ ಪೂರ್ಣ ಆದದ್ದೇ ತಡ. 16 ಕಲೆ ಹೋಗಿ 14 ಕಲೆಗೆ ಬಂದೆವು. 2% ಕಲೆಗಳು ಕಡಿಮೆ ಆಗ್ತವೆ. ಆದರೆ ಸಂಪೂರ್ಣ ಪ್ರಾಪ್ತಿ ಈ ಸಮಯದಲ್ಲಿ 16 ಕಲಾ ಸಂಪೂರ್ಣ ಆಗ್ತೀವಿ. ಸಮಯದ ವರದಾನ ನೋಡಿ, 16 ಕಲಾ ಸಂಪೂರ್ಣ ಆಗುವ ಸಂಪೂರ್ಣ ಪ್ರಾಪ್ತಿಯ ಸಮಯ ಇದು. ಸತ್ಯಯುಗಕ್ಕೆ ಹೋದೆವಂದರೆ ಎಲ್ಲ ಕೆಳಗಿಳಿಲಿಕ್ಕೆ ಶುರುವೆ. 16 ಕಲೆಯ ಸಂಪೂರ್ಣ ಅವಸ್ಥೆಯನ್ನು ನಾವು ಈ ವರದಾನಿ ಸಮಯದಲ್ಲಿ ಪ್ರಾಪ್ತಿ ಮಾಡ್ಕೊಳ್ತೀವಿ. बाबा ತಿಳಿಸ್ತಾರೆ, ವಹ ಪ್ರಾಪ್ತಿ का समय यह संगम युग का है. ಈ ಸಮಯದಲ್ಲಿ बाबा खुले दिल से सर्व प्राप्तियों के भंडार वरदान के रूप में, वर्षे के रूप में, पढ़ाई के फलस्वरूप प्राप्ति के रूप में, तीनों ही संबंधों से 3 रूप में विशेष खुले भंडार, भरपूर भंडार बच्चों के आगे रखते हैं. बाबा ತಿಳಿಸ್ತಿದ್ದಾರೆ, ಈ ಸಮಯದ ಮಹತ್ವತೆ ನೋಡಿ. ಈ ಸಮಯದಲ್ಲಿ 16 ಕಲೆಯ ಸಂಪನ್ನ ಪರಿಪೂರ್ಣ ಪ್ರಾಪ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಸಮಯ ಇದು. ಈ ಸಮಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ತೆರೆದ ಹೃದಯದಿಂದ ಸರ್ವ ಪ್ರಾಪ್ತಿಗಳ ಭಂಡಾರ
ವರದಾನ ರೂಪದಲ್ಲಿ, ಆಸ್ತಿಯ ರೂಪದಲ್ಲಿ, ಶಿಕ್ಷಣದ ಫಲಸ್ವರೂಪದ ಪ್ರಾಪ್ತಿಯ ರೂಪದಲ್ಲಿ, ಮೂರೂ ಸಂಬಂಧದಲ್ಲಿ, ಮೂರೂ ರೂಪದಲ್ಲಿ ವಿಶೇಷ ತೆರೆದ ಭಂಡಾರ, ಭರ್ಪೂರ್ ಭಂಡಾರ ಮಕ್ಕಳ ಮುಂದಿದೆ. ವರದಾನ ರೂಪದಲ್ಲಿ ಅಂದರೆ ಸದ್ಗುರು ನಮ್ಮ ಮುಂದೆ, ಆಸ್ತಿಯ ರೂಪದಲ್ಲಿ ನಮ್ಮ ಮುಂದೆ ತಂದೆ, ಪಡಾಯಿ के ಫಲಸ್ವರೂಪ ಪ್ರಾಪ್ತಿ के रूप में ಶುಭಾಬ ನಮ್ಮ ಮುಂದೆ ಸತ್ಯ ಶಿಕ್ಷಕ. ನೋಡಿ, ಮೂರು ಸಂಬಂಧದಲ್ಲಿ, ಮೂರು ರೂಪದಲ್ಲಿ ತೆರೆದ ಭಂಡಾರ, ಭರ್ಪೂರ್ ಭಂಡಾರ ಮಕ್ಕಳ ಮುಂದಿಟ್ಟಿದ್ದಾರೆ. ಎಂಥ ಭಂಡಾರ ಇದು ಸಂಗಮ ಯುಗದಲ್ಲಿ. ಈ ಮುರಳಿಯಲ್ಲಿ ಪ್ರಾರಂಭ ಏನಂದ್ರು ಬಾಬಾ? ಸದಾ ಸಾತ್ ರಹನೆ ವಾಲೆ ಅಂದರೆ ಶುಭಾಬ ನಮ್ಮ ತಂದೆ, ನಿರಂತರ ಅವನ ಜೊತೆಗೆ ಇರ್ತೀವಿ. ಸದಾ ಸಹಯೋಗಿಯಾಗಿ, ಸೇವೆಯಲ್ಲಿ ಸಾಥಿಯಾಗಿ ಸೇವೆ ಮಾಡುವಂಥವರು ಮಕ್ಕಳು ಅಂದರೆ ಶುಭಾಬ ಸತ್ಯ ಶಿಕ್ಷಕನಾಗಿ ನಮ್ಮ ಜೊತೆಗೆ ಇರ್ತಾರೆ. ನಾವು ಜ್ಞಾನ ತಿಳ್ಕೊಂಡು ಜ್ಞಾನಿ ಆತ್ಮಗಳಾಗಿ ಮುರಳಿ ಕೇಳ್ತಾ ಕೇಳ್ತಾ ಸತ್ಯ ಸೇವಾದಾರಿ ಆಗಿಬಿಡ್ತೀವಿ. ಇದು ಶಿಕ್ಷಕನ ಸಂಬಂಧ. ಸಾತು ಚಲನೆ ವಾಲೆ ಅಂತಂದರೆ ನಾವು ಅಂತಿಮದಲ್ಲಿ ಒಳ್ಳೆ ಕರ್ಮಾತೀತ ಅವಸ್ಥೆಯನ್ನು ಪಡಿತೀವಿ, ತಂದೆ ಸಮಾನ ಆಗ್ತೀವಿ. ಅದು ಸದ್ಗುರು ಸ್ಥಾನ. ಪ್ರಾರಂಭದಲ್ಲಿಯೂ ಬಾಬಾ ನಮ್ಮ ಮೂರು ವಿಶೇಷತೆಗಳನ್ನು ಹೇಳುವಾಗ ಮೂರು ಸಂಬಂಧವನ್ನು ಕೊಟ್ಟರು. ಈಗಲೂ ಈ ವರದಾನಿ ಸಮಯದಲ್ಲಿ ನಮ್ಮ ಭಂಡಾರ, ಯಾವ ಭಂಡಾರ, ಯಾವ ರೀತಿ ಭರ್ಪೂರ್ ಭಂಡಾರ, ತೆರೆದ ಭಂಡಾರ ನಮ್ಮ ಮುಂದಿಟ್ಟಿದ್ದಾರೆ ಅಂತಂದರೆ ಮೂರು ಸಂಬಂಧದಲ್ಲಿ ನಿಂತಿದ್ದಾರೆ ಬಾಬಾ. ತಂದೆಯ ಸಂಬಂಧದಲ್ಲಿ ಆಸ್ತಿಯ ಭಂಡಾರ ಇದೆ. ಯಾವ ಆಸ್ತಿ ಹೇಳಿ? ಗುಣಗಳ ಆಸ್ತಿ, ಶಕ್ತಿಯ ಆಸ್ತಿ, ಜ್ಞಾನಗಳ ಆಸ್ತಿ. ಏನಿಲ್ಲ ಬಾಬನ ಹತ್ರ, ಎಷ್ಟು ಅವನ ಸಾಗರ, ಎಲ್ಲ ಭಂಡಾರ ತೆರೆದಿಟ್ಟಿದ್ದಾರೆ ನಮ್ಮ ಮುಂದೆ. ಎರಡನೇದಾಗಿ ವರದಾನದ ರೂಪದಲ್ಲಿ ಅವನು ಸದ್ಗುರುವಾಗಿ ವರದಾನದ ಭಂಡಾರ ಇದೆ. ಶಿಕ್ಷಕನಾಗಿ ಎಷ್ಟು ಜ್ಞಾನದ ಭಂಡಾರ ಮುಂದಿಟ್ರು. ಎಷ್ಟು ವರ್ಷ ಕ್ಲಾಸ್ ಕೇಳಿದರೂ ಇನ್ನೂ ಜ್ಞಾನ ತುಂಬಿಕೊಳ್ಳುವುದೇ ಮುಗ್ದಿಲ್ಲ. ಅವನ ಭಂಡಾರ ಎಷ್ಟು ಭರ್ಪೂರಿರ್ಬೇಕು ಕೇಳಿ. ಆದ್ದರಿಂದ ಮೂರೂ ಸಂಬಂಧದಲ್ಲಿ ತೆರೆದ ಭಂಡಾರ, ಭರ್ಪೂರ್ ಭಂಡಾರ बच्चों के आगे रखते हैं, जितना उतना का हिसाब नहीं रखते, एक का पदम गुಣ का हिसाब रखते. ಭಂಡಾರವನ್ನು ನಮ್ಮ ಮುಂದಿಟ್ಟರ ಮೇಲೆ ನೀವು ಎಷ್ಟಕ್ಕೆ ಅಷ್ಟು ಲೆಕ್ಕ ಇಲ್ಲ. ನೀವು ಎಷ್ಟು ಅದನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಹೆಜ್ಜೆ ಇಡ್ತೀರೋ ಪದುಮ ಪಟ್ಟಿನಷ್ಟು ನಮಗೆ ಪ್ರಾಪ್ತಿ. ಸಾಹಸದ ಒಂದೇ ಹೆಜ್ಜೆ ಪದುಮ ಪಟ್ಟಿನಷ್ಟು ಸಹಯೋಗದ ಹಸ್ತ ಬಾಬಂದು. ಇಲ್ಲಿ ಜೈಸಾ ಕರ್ಮ ವೈಸಾ ಫಲ್ ಆ ರೀತಿ ಅಲ್ಲ. ಒಂದು ಕರ್ಮ ಬಾಬನ ನೆನಪಿನಿಂದ ಶ್ರೀಮತಿಗೆ ತಕ್ಕಂತೆ ಮಾಡಿದರೆ ಅದಕ್ಕೆ ಫಲ ಎಷ್ಟು? ಪದುಮ ಪಟ್ಟಿನಷ್ಟು. ಇದು ಸಂಗಮ ಯುಗದ ವರದಾನಿ ಸಮಯದ ಮಹತ್ವತೆ. ಸಿರ್ಫ್ ಅಪ್ಪನ ಪುರುಷಾರ್ಥ ಕಿಯಾ ಪ್ರಾರಬ್ಧ ಪಾಯಿ ಐಸನೇ ಕೇತೆ. ಯಾಕೆ ಬಾಬಾ ತಿಳಿಸ್ತಿದ್ದಾರೆ? ತಂದೆ रहम दिल बन, दाता बन, विदाता बन, सर्व संबंधी बन, स्वयं हर सेकेंड ಮದದ್ಗಾರ बनते हैं. ಇದು ನೆಕ್ಸ್ಟ್ ಸಮಯದ ಮಹತ್ವತೆ. ಈ ಸಮಯದಲ್ಲಿ ಬಾಬಾ ದಯಾರದಯ್ಯಾಗಿ, ದಾತನಾಗಿ, ವಿದಾತನಾಗಿ, ಸರ್ವ ಸಂಬಂಧಿಯಾಗಿ ಸ್ವಯಂ ಪ್ರತಿ ಸೆಕೆಂಡ್ ನಮಗೆ ಮದದ್ಗಾರಾಗಿರುವ ಸಮಯ. ಎಂಥ ವಂಡರ್ಫುಲ್ ಸಮಯ ನೋಡಿ ಇದು. ಬಾಬಾ ದಯಾರದಯ್ಯಾಗಿ, ದಾತನಾಗಿ, ವಿದಾತನಾಗಿ, ಸರ್ವ ಸಂಬಂಧಿಯಾಗಿ ನಮ್ಮ ಜೊತೆಗೆ ಸ್ವಯಂ ಪ್ರತಿ ಸೆಕೆಂಡ್ ನಮಗೆ ಮದದ್ಗಾರ್, ಸಹಯೋಗಿಯಾಗಿರುವಂಥ ಸಮಯ ಇದು. ಬಾಬಾ ತಿಳಿಸ್ತಾರೆ, ಏಕ್ ಸೆಕೆಂಡ್ ಕಿ ಹಿಮ್ಮತ್ ಅನೇಕ ವರ್ಷೋं के समान मेहनत की मदद के रूप में ಸದಾ ಸಹಯೋಗಿ ಬಂತೆ. ಇಲ್ಲಿ ಒಂದು ಸೆಕೆಂಡಿನಲ್ಲಿ ನಾವು ಹಿಮ್ಮತ್ತಲ್ಲಿರ್ತೀವಿ, ಸಾಹಸದಿಂದ ದೃಢ ಸಂಕಲ್ಪ ಮಾಡಿಕೊಂಡು ನಿಶ್ಚಯದಿಂದ ಬಾಬನ ಹತ್ರ ಬಂದಿರ್ತೀವ. ಅನೇಕ ವರ್ಷಗಳ ಸಮಾನ ಮೆಹನತ್ತಿನ, ಅನೇಕ ವರ್ಷಗಳ ಸಮಾನ ಮೆಹನತ್ತಿನ ಸಹಯೋಗದ ರೂಪದಲ್ಲಿ ಸದಾ सहयोगी बनते हैं, क्योंकि जानते हैं कि अनेक जन्मों की भटकी हुई निर्बल आत्माएं, थकी हुई आत्माएं इतने तक सहयोग देते, मददगार बनते
ಅಂತ ಬಾಬಾ ಸದಾ ನಮಗೆ ಸಹಯೋಗಿ. ಯಾಕೆ? ಎಷ್ಟು ಜನ್ಮದಿಂದ ನನ್ನ ಮಕ್ಕಳು ಅಲೆದಾಡಿದ್ದಾರೆ, ಎಂಥ ದುರ್ಬಲ ಆತ್ಮ ಆಗಿದ್ದರು, ಎಷ್ಟು ಸುಸ್ತಾಗಿದ್ದರು. ಇವರಿಗೆ ನಾನು ಏನು ಮಾಡಬೇಕು? ಸಹಯೋಗ ನೀಡಬೇಕು. ನಾನು ಮದದ್ಗಾರ ಆಗಿರಬೇಕು. ರಹಮ್ದಿಲ್ಲಾಗಿ, ದಾತಾಗಿ, ವಿದಾತಾಗಿ, ಸರ್ವ ಸಂಬಂಧಿಯಾಗಿ ಎಷ್ಟು ಸಹಯೋಗ ಬಾಬಂದು. ಇದು ಎಲ್ಲ ಅನುಭವ ಮಾಡುವಂಥ ಸಮಯವೇ ಸಂಗಮಯುಗ. ಬಾಬಾ ನಮಗೆ ಪೂರ್ಣ ಮದದ್ಗಾರ್, ಬಾಬಾ ನಮಗೆ ಪೂರ್ಣ ಸಹಯೋಗಿ. ಯಾಕೆ? ಎಷ್ಟು ನನ್ನ ಮಕ್ಕಳು ಸುಸ್ತಾಗಿದ್ದಾರೆ, ದಣಿದಿದ್ದಾರೆ, ನಿರ್ಬಲಾಗಿದ್ದಾರೆ, ಎಷ್ಟು ಅಲೆದಾಡಿದರು. ನನ್ನ ಮಕ್ಕಳಿಗೆ ನಾನು ಸಹಾಯ ಕೊಡಬೇಕು, ಮದದ್ಗಾರ ಆಗಿರಬೇಕು. ದಯಾಹೃದಯಾಗಿ, ದಾತನಾಗಿ, ವಿದಾತನಾಗಿ, ತಂದೆ, ಶಿಕ್ಷಕ, ಸದ್ಗುರುವಾಗಿ ಎಷ್ಟು ಮದದ್ಗಾರ ಬಾಬಾ. ಸ್ವಯಂ ಆಫರ್ ಕರ್ತಿ. ಅಷ್ಟೇ ಮಾತ್ರ ಅಲ್ಲ, ತನ್ನನ್ನೇ ಆಫರ್ ಮಾಡ್ತಿದ್ದಾರೆ ಬಾಬಾ. ಸರ್ವ ಪ್ರಕಾರ ಕಾ ಬೋಜ್ ಬಾಪುಕೋ ದೀತು. ಮಕ್ಕಳೇ, ನಿಮ್ಮ ಎಲ್ಲ ಪ್ರಕಾರದ ಭಾರವನ್ನು ನನಗೆ ಕೊಟ್ಟುಬಿಡಿ. ಬಾಬಾ ಆಫರ್ ಕರ್ತೆ, ಬೋಜ್ ಉಟಾನೇಕೆ ಆಫರ್ ಕರ್ತೆ. ಎಷ್ಟು ಅವಕಾಶ ನಮಗೆ. ನಿಮ್ಮ ಭಾರವನ್ನು ನಾನು ಹೊರ್ತೀನಿ, ಬಾಬಾ ಆಫರ್ ಕರ್ತೆ. ಯಾವ ಸಮಯ ಇದು? ಸಂಗಮ ಯುಗದ ಈ ಸಮಯದಲ್ಲಿ ಬಾಬಾ ಸ್ವಯಂ ಆಫರ್ ಮಾಡ್ತಾರೆ, ಮಕ್ಕಳೇ ಎಲ್ಲ ಪ್ರಕಾರದ ಭೋಜನ ನನಗೆ ಕೊಟ್ಟುಬಿಡಿ. ನೆಕ್ಸ್ಟ್ ಪಾಯಿಂಟ್, ಭಾಗ್ಯವಿದಾತನಾಗಿ ನಮ್ಮನ್ನು ನಾಲೆಜ್ಫುಲ್ ಮಾಡಿದರು ಬಾಬಾ. ಶ್ರೇಷ್ಠ ಕರ್ಮದ ಜ್ಞಾನವನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ರು. ಭಾಗ್ಯದ ರೇಖೆಯನ್ನು ಎಳೆಯುವ ಲೇಖನಿ ನಮ್ಮ ಕೈಯಲ್ಲಿ ಕೊಟ್ಟುಬಿಟ್ರು. ಏನು ಮಾಡ್ತೀರಿ ಹೇಳಿ ಹೇಳಿ? ಭಾಗ್ಯವಿದಾತ ನಮ್ಮನ್ನು ನಾಲೆಜ್ಫುಲ್ ಮಾಡಿದರು. ಶ್ರೇಷ್ಠ ಕರ್ಮದ ಜ್ಞಾನವನ್ನು ಸ್ಪಷ್ಟ ಹೇಳ್ಕೊಟ್ರು. ಯಾವುದು ಶ್ರೇಷ್ಠ ಕರ್ಮ, ಏನು ಮಾಡಿದ್ರೆ ಏನಾಗ್ತದೆ ಎಲ್ಲ ತಿಳುವಳಿಕೆ ಬಂತು. ಪಾಪ ಪುಣ್ಯದ ತಿಳುವಳಿಕೆ ಬಂತು, ನ್ಯಾಯ ಅನ್ಯಾಯದ ತಿಳುವಳಿಕೆ ಬಂತು. ಕರ್ಮ ವಿಕರ್ಮದ ಶ್ರೇಷ್ಠ ಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ತಿಳುವಳಿಕೆ ಬಂತು. ಎಲ್ಲ ಜ್ಞಾನ ಸ್ಪಷ್ಟ ನಮಗೆ ಕೊಟ್ಟಿದ್ದಾರೆ. ನಮ್ಮನ್ನು ಅಷ್ಟು ನಾಲೆಜ್ಫುಲ್ ಮಾಡಿದ್ದಾರೆ ಬಾಬಾ. ಇಷ್ಟು ಮಾಡಿ ತಿಳುವಳಿಕೆ ಕೊಟ್ಟು ಅರಿವು ಮೂಡಿಸಿ, ನಿಮ್ಮ ಭಾಗ್ಯದ ರೇಖೆಯನ್ನು ಎಷ್ಟು ಉದ್ದ ಬೇಕಾದ್ರೆ ಹೇಳ್ಕೊಳ್ಳಿ, ನೀವೇ ಹೇಳ್ಕೊಳ್ಳಿ ಅಂತ ಹೇಳಿ ಭಾಗ್ಯದ ರೇಖೆಯನ್ನು ಎಳೆಯುವ ಲೇಖನಿಯನ್ನು ನಮ್ಮ ಕೈಗೆ ಕೊಟ್ಟರು. ಬಾಬಾ ಹೇಳ್ತಿದ್ದಾರೆ, ಭಾಗ್ಯ ಕಿ ಲಕೀರ್ ಜಿತನಾ ಲಂಬಿ ಖೀಂಚನೆ ಚಾಹೋ ಉतना खींच लो, सर्व कुले खजाने की ಚಾಬಿ आपके हाथ में दे दी है. ಒಂದನೇದು ಬಾಬಾ ತಿಳಿಸಿದ್ದಾರೆ. ಈಗ ಭಾಗ್ಯದ ರೇಖೆಯನ್ನು ಎಳೆಯುವಂಥ ಲೇಖನಿಯೇ ನಿಮ್ಮ ಕೈಯಲ್ಲಿ ಕೊಡ್ತೀನಿ, ಎಷ್ಟು ಉದ್ದ ಬೇಕಾದ್ರೆ ಹೇಳ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಅಂತಾರೆ ಬಾಬಾ, ಎಲ್ಲ ತೆರೆದಿರುವಂಥ ಖಜಾನೆಯ ಚಾಬಿಯನ್ನು ನಿಮ್ಮ ಕೈಗೆ ಕೊಟ್ಟಿದ್ದೀನಿ. ಎಷ್ಟು ಸಹಜ, ಚಾಬಿನೂ ಎಷ್ಟು ಸಹಜ. ಎಲ್ಲನೂ ನಮ್ಗೆ ಕೊಟ್ಟಾರ ಬಾಬಾ. ಮೊದಲೇ ಅಂದರು ಕೊಲೆ ಭಂಡಾರ್, ಭರ್ಪೂರ್ ಭಂಡಾರ್, ಬಚ್ಚೋಂಕೆ ಆಗಿ ರಕ್ತೆ ಹಿ ಅಂತಂದರು. ಈಗ ಬಾಬಾ ಹೇಳ್ತಾರೆ, ಎಲ್ಲ ತೆರೆದ ಖಜಾನೆಯ ಚಾಬಿ ಆಪಕ್ಕೆ ಹಾತ್ ಮೇ ದೇದಿ ಅಂತಾರೆ. ಇನ್ನೊಮ್ಮೆ ಅಂತಾರೆ ಬಾಬಾ, ಭಾಗ್ಯಕ್ಕೆ ಲಕೀರ್ ಕಿಂಚನೆ ಕ ಕಲಂ ಆಪಕ್ಕೆ ಹಾತ್ ಮೇ ದೇತಿ ಅಂತಾರೆ. ಏನಿದು ಸಂಗಮ ಯುಗದ ವಿಶೇಷತೆ ನೋಡಿ, ಎಂಥ ವರದಾನಿ ಸಮಯ. और ಚಾಬಿ भी कितनी सहज है, ಮಾಯಾ ಕೆ ತೂಫಾನ್ ಆತಿ ಬಿ ಹೇ. ಇಷ್ಟೆಲ್ಲ ಬಾಬಾ ಕೊಟ್ಟರು ಅಂತ ಅಂದ ಕೂಡಲೇ ಮಾಯೆ ಬಿಡ್ತದ? ಮಾಯನೂ ಬೇಕಾದಷ್ಟು ಬಿರುಗಾಳಿ ತರ್ತದೆ. ಆದರೆ ಶಿವಬಾಬಾ ಛತ್ರಛಾಯ ಬನ್ ಸದಾ ಸೇಫ್ ಬಿ ರಕ್ತೆ. ತಾನೇ ನಮಗೆ ಛತ್ರಛಾಯೆಯಾಗಿ ನಮ್ಮನ್ನು ಸುರಕ್ಷಿತವಾಗಿ ಇಡ್ತಾರೆ. ಇದು ಸಂಗಮ ಯುಗದ ಇನ್ನೊಂದು ಈ ಸಮಯದ ವಿಶೇಷತೆ. ಜಹಾ ಛತ್ರಛಾಯ ಹೇ ವಾ ತೂಫಾನ್ ಕ್ಯಾ ಕರೇಗ. ಛತ್ರಛಾಯೆ ಇದ್ದರೆ ಬಿರುಗಾಳಿ ಏನು ಮಾಡ್ತದೆ? ಬಾಬಾ ಅಂತಾರೆ, ಸೇವಾದಾರಿ भी बनाते, साथ साथ बुद्धिवानों की बुद्धि बन आत्माओं को टच भी करते, जिससे नाम बच्चों का काम बाप का सहज हो जाता है. ಬಾಬಾ ತಿಳಿಸ್ತಿದ್ದಾರೆ, ಸೇವಾದಾರಿಯನ್ನಾಗಿಯೂ ಮಾಡ್ತಾರೆ ನಮ್ಮನ್ನು. ಸರಿ ನಾವು ಕೆಲಸ ಮಾಡುವಂಗೂ ಅವಕಾಶ ಕೊಡ್ತಾರೆ. ಜೊತೆಗೆ ಬುದ್ಧಿವಾನರ ಬುದ್ಧಿ ಅನೇಕ ಆತ್ಮಗಳ ಬುದ್ಧಿಗೆ ಟಚ್ ಮಾಡಿ ದೊಡ್ಡ ದೊಡ್ಡ ಸೇವೆ ಮಾಡಿಸ್ತಾನೆ. ಹೆಸರು ನೋಡಿದ್ರೆ ಮಕ್ಕಳಿದ್ದು ಕೆಲಸ ಮಾಡೋದು ನೋಡಿದ್ರೆ ಬಾಬಾ. ಇತ್ನಾ ಲಾಡ್ और प्यार से लाडले बनाए पालना करते,
जो सदा अनेक ಅನೇಕ ಜೂಲೋ ಮೇ ಜುಲಾತೆ रहते हैं. ಎಷ್ಟು ಬಾಬಾ ಮಕ್ಕಳಿಗೆ ಪ್ರೀತಿ ಮಾಡ್ತಾರೆ, ಮುದ್ದು ಮಾಡ್ತಾರೆ, ಪಾಲನೆಯನ್ನು ಕೊಡ್ತಾರೆ, ಅನೇಕ ಉಯ್ಯಾಲೆಯಲ್ಲಿ ನಮ್ಮನ್ನು ತೂಗ್ತಾರೆ ಅಲ್ವಾ. ಮಕ್ಕಳಿಗೆ ತಾಯಿ ಮುದ್ದು ಮಾಡೋದಂದ್ರೆ ಏನರ್ಥ? ಜೋ ಜೋ ಅಂತ ಹೇಳಿ ಉಯ್ಯಾಲೆಯಲ್ಲಿ ಎಷ್ಟು ಪ್ರೀತಿಯಿಂದ ತೂಗ್ತಾ ಇರ್ತಾರೆ. ಮಕ್ಕಳು ಕೆಳಗಡೆ ಕಾಲಿಡಬಾರ್ದು. ಬಾಬಾ ಹೇಳ್ತಿದ್ದಾರೆ, ಪಾವು ನೀಚೆ ನಹಿ ರಖನೆ ದೇತೆ. ನಮ್ಮ ಕಾಲನ್ನು ಮಣ್ಣಿನ ಮೇಲೆ ಇಡ್ಲಿಕ್ಕೆ ಬಿಡಂಗಿಲ್ಲ ಬಾಬಾ. ಯಾವುದು ಮಣ್ಣು? ದೇಹಾಭಿಮಾನದ ಮಣ್ಣಲ್ಲಿ ಬರಲಿಕ್ಕೆ ಬಿಡಂಗಿಲ್ಲ. ಮತ್ತೇನು ಮಾಡ್ತಾರೆ ಬಾಬಾ? ಕಬಿ ಖುಷಿ ಕೆ ಜೂಲೆ ಮೇ, ಕಬಿ ಸುಖ ಕೆ ಜೂಲೆ ಮೇ, ಕಬಿ ಬಾಪ ಕಿ ಗೋದಿ ಕಿ ಜೂಲೆ ಮೇ, ಕಬಿ ಆನಂದ ಕಿ ಜೂಲೆ ಮೇ, ಕಬಿ ಪ್ರೇಮ ಕಿ ಜೂಲೆ ಮೇ, ಕಬಿ ಶಾಂತಿ ಕಿ ಜೂಲೆ ಮೇ झूलते रहो. झूलना ಅರ್ಥಾತ್ ಮೌಜ್ ಮನಾನಾ. ಏನು ಈ ಸಮಯ ಹೇಳಿ, ಸಂಗಮ ಯುಗದಲ್ಲಿ ಎಂಥ ಒಂದು ವಿಶೇಷತೆ ತುಂಬಿದ ವರದಾನಿ ಸಮಯ ಇದು. ಕೆಲವೊಮ್ಮೆ ಬಾಬಾ ನಮ್ಮನ್ನು ಖುಷಿಯ ಉಯ್ಯಾಲೆ, ಕೆಲವೊಮ್ಮೆ ಸುಖದ ಉಯ್ಯಾಲೆ, ಬಾಬನ ಮಡಿಲೆನ್ನುವಂಥ ಉಯ್ಯಾಲೆ, ಆನಂದದ ಉಯ್ಯಾಲೆ, ಪ್ರೇಮದ ಉಯ್ಯಾಲೆ, ಶಾಂತಿಯ ಉಯ್ಯಾಲೆ. ಬಾಬಾ ಹೇಳ್ತಾರೆ, ಉಯ್ಯಾಲೆಯಲ್ಲಿ ತೂಗುವುದಂದರೆ ಮೌಜಲ್ಲಿರೋದು. ಯಹ ಸರ್ವ ಪ್ರಾಪ್ತಿಯ ಇಸ್ ವರದಾನಿ ಸಮಯಕ್ಕೆ ವಿಶೇಷತಾ ಹೇ. ಬಾಬಾ ಹೇಳ್ತಿದ್ದಾರೆ, ಇವೆಲ್ಲ ಪ್ರಾಪ್ತಿಗಳು ಎಷ್ಟಾಯ್ತು ಪಾಯಿಂಟ್? ಒಂದು ಉಯ್ಯಾಲೆ ಆಯಿತಾ. ಎರಡನೇದಾಗಿ ಸೇವಾದಾರಿಯನ್ನಾಗಿ ಮಾಡ್ತಾರೆ ಬಾಬಾ. ಬುದ್ಧಿವಾನರ ಬುದ್ಧಿಯಾಗಿ ಆತ್ಮಗಳು ಟಚ್ ಮಾಡಿಸ್ತಾರೆ. ಹೆಸರು ಮಕ್ಕಳಿದ್ದು, ಕೆಲಸ ಬಾಬಂದು. ಎಲ್ಲ ಸಂಗಮಯುಗ. ಮಾಯೆ ಬರ್ತದೆ, ಆದರೆ ಈ ಸಮಯದಲ್ಲಿ ಬಾಬಾ ಛತ್ರಛಾಯೆ ರೂಪದಲ್ಲಿ ನಮ್ಮನ್ನು ಸೇಫ್ ಇಡ್ತಾರೆ. ಇನ್ನೊಂದಂದ್ರು ಬಾಬಾ, ತೆರೆದ ಖಜಾನೆಯ ಚಾಬಿ ನಿಮ್ಮ ಕೈಯಲ್ಲಿ ಕೊಟ್ಟಿನಿ, ಅದು ಇದೇ ಸಮಯದಲ್ಲಿ. ಭಾಗ್ಯದ ರೇಖೆಯನ್ನು ಎಳೆಯುವಂಥ ಲೇಖನಿ ಮಕ್ಕಳ ಕೈಗೆ ಕೊಟ್ಟಿದ್ದೀನಿ, ಎಷ್ಟು ಉದ್ದರೆ ಬೇಕಾದರೆ ರೇಖೆ ಎಳಿರಿ, ಅದು ಈ ಸಮಯದಲ್ಲಿ. ಜ್ಞಾನ ಕೊಟ್ಟರು, ಶ್ರೇಷ್ಠ ಕರ್ಮದ ರಹಸ್ಯ ಕೊಟ್ಟರು, ಎಲ್ಲ ತಿಳುವಳಿಕೆ ಕೊಟ್ಟರು. ಇನ್ನು ನಮ್ಮ ಅದೃಷ್ಟವನ್ನು ಬೆಳಗಿಸಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿ. ಅಷ್ಟೇ ಮಾತ್ರ ಅಲ್ಲ, ಈ ಸಮಯದಲ್ಲಿ ಬಾಬಾ ಎಲ್ಲ ಪ್ರಕಾರದ ಭಾರವನ್ನು ನನಗೆ ಕೊಟ್ಟು ಬಿಡಿ ಅಂತ ತಾನು ಭಾರವನ್ನು ಹೊರುವ ಆಫರ್ ಮಾಡಿಕೊಂಡ್ರು ಬಾಬಾ. ತಮ್ಮನ್ನೇ ನಮಗೆ ಅರ್ಪಣೆ ಮಾಡಿಕೊಂಡ್ರು. ಎಲ್ಲ ಕೊಡಿ, ಭಾರ ಕೊಡಿ, ನೀವು ಫ್ರೀ ಆಗಿರಿ. ಎಷ್ಟು ಈ ಸಮಯದ್ದು ವರ್ಣನೆ ಮಾಡೋಣ. ಈ ಸಮಯದಲ್ಲಿ ಬಾಬಾ ನಿರ್ಬಲಾತ್ಮಗಳು ಬಹಳ ದಣಿದಿದ್ದಾರೆ ನನ್ನ ಮಕ್ಕಳು ಅಂತ ಎಷ್ಟು ಸಹಯೋಗ ಕೊಡೋದೆಷ್ಟು. ಒಂದು ಹೆಜ್ಜೆ ಸಾಹಸದ ಮಕ್ಕಳು ಮುಂದಿಟ್ಟ ಕೂಡಲೇ ಎಷ್ಟು ಸಹಯೋಗ ಬಾಬಂದು. ಎಲ್ಲ ಈ ಸಮಯದಲ್ಲೇ ದಾತನಾಗಿ, ವಿದಾತನಾಗಿ, ಸರ್ವ ಸಂಬಂಧಿಯಾಗಿ ಪ್ರತಿ ಸೆಕೆಂಡಿಗೆ ಬಾಬನ ಸಹಯೋಗವನ್ನು ನೆನಪು ಮಾಡಿಕೊಳ್ಳಿ. ಯಾವ ಸಂಬಂಧದಲ್ಲಿ ಏನು ಸಹಯೋಗ? ಸದ್ಗುರುವಾಗಿ ವರದಾನವನ್ನು ಕೊಡ್ತಾರೆ, ತಂದೆಯಾಗಿ ಆಸ್ತಿ ಕೊಡ್ತಾರೆ, ಶಿಕ್ಷಕನಾಗಿ ನಮಗೆ ಪಡಾಯಿಯನ್ನು ಕೊಡ್ತಾರೆ. ಎಷ್ಟು ಭಂಡಾರ, ಕುಲೆ ಭಂಡಾರ, ಭರ್ಪೂರ್ ಭಂಡಾರ ಮಕ್ಕಳ ಮುಂದಿಟ್ಟರು. ಇದು ಈ ಸಮಯದಲ್ಲೇ. ಎಷ್ಟು ಸಂಗಮ ಯುಗದ ಮಹತ್ವತೆ. ಈ ಸಂಗಮ ಯುಗದಲ್ಲಿ ಎಲ್ಲ ಪ್ರಾರಬ್ಧದ ರೂಪದಲ್ಲಿ ಭೋಗಿಸುವಂಥ ಅಧಿಕಾರಿಗಳಾಗುವುದು ಇಲ್ಲೇ. ಏನು ಶ್ರೇಷ್ಠ ಕರ್ಮ ಮಾಡ್ತೀವಲ್ಲ, ಅದರದ್ದು ಶ್ರೇಷ್ಠ ಪ್ರಾರಬ್ಧವನ್ನು ನಾವು ಪೂರ್ಣ ರೂಪದಲ್ಲಿ, ಅಧಿಕಾರಿ ರೂಪದಲ್ಲಿ ಅನುಭವಿಸ್ತೀವಿ. ಇಲ್ಲಿ ಸತ್ಯಕ್ಕೆ ಹೋದೇವಂದರೆ ಕಲೆಗಳು ಕಡಿಮೆ ಆಗಲಿ ಶುರುವಾಗ್ತವೆ. 16 ಹೋಗಿ ವರ್ಷ ಕಳೆದಂತೆ ಮತ್ತೆ 14 ಆಗ್ತದೆ. ಪರಿಪೂರ್ಣ ಪ್ರಾಪ್ತಿಯಾದಂತಹ ಸಮಯ ಸಂಗಮಯುಗ. ಎಷ್ಟು ಈ ಸಮಯದ ಮಹತ್ವತೆ. ಈ ಸಮಯ ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯ, ಸರ್ವ ಪ್ರಾಪ್ತಿ ಸಂಪೂರ್ಣ ಪಡ್ಕೊಳ್ಳುವಂಥ ಸಮಯ ಇದು. ಇದು ಸಮಯದ ವರದಾನ ಇದೆ. ಅದಕ್ಕೆ ಈ ಸಮಯದಲ್ಲಿ ನಾವು ವರದಾತ ವಿದಾತ ಹೊನೆಗೆ ಕಾರಣ. ಬಾಬಾ ಇನ್ನೂ ನಮ್ಮ ಪಾಲಿಗೆ ವರದಾತ, ಇನ್ನು ನಮ್ಮ ಪಾಲಿಗೆ ವಿದಾತ. ತಂದೆ ತನ್ನ ಸರ್ವ ಸಂಬಂಧವನ್ನು ನಮ್ಮ ಜೊತೆಗೆ ನಿಭಾಯಿಸ್ತಿದ್ದಾರೆ. ಇನ್ನೂ ಬಾಬಾ ನಮ್ಮ ಪಾಲಿಗೆ ರಹಮ್ದಿಲ್ಲಿದ್ದಾರೆ. ಈ ವರದಾನಿ ಸಮಯದಲ್ಲಿ ಬಾಬಾ ದಯಾರದ ಇದ್ದಾರೆ. ಒಂದೇ ಹೆಜ್ಜೆಗೆ ಏಕಕ ಪದಂ ದೇನೆಕಿ ವಿಧಿ, ಒಂದಕ್ಕೆ ಪದಮದಷ್ಟು ಕೊಡುವ ವಿಧಿ ಈ ಸಮಯದಲ್ಲಿದೆ. ನೀವು ಒಂದು ಹೆಜ್ಜೆ ಇಟ್ಟರೆ ಸಾಕು, ಪದಮದಷ್ಟು ಪಡ್ಕೊಳ್ಳುವಂತಹ ವಿಧಿ ಈ ಸಮಯದಲ್ಲಿದೆ. ಆದರೆ ಈ ಸಮಯವನ್ನು ನಾವು ಎಷ್ಟು ಚಂದ ಇಟ್ಕೋಬೇಕು.
अंत में हिसाब किताब चुकतू करने वाले अपने साथी से काम लेंगे. ಈಗ ಅಂತಿಮದಲ್ಲಿ ಬಾಬಾ ನಮ್ಮ ಲೆಕ್ಕ ಕೇಳ್ತಾರಲ್ಲ, ಹಿಸಾಬ್ ಕಿತಾಬ್ ಚುಕ್ತು ಮಾಡುವಂಥ ಸಮಯ, ಆ ಸಮಯದಲ್ಲಿ ಬಾಬಾ ತನ್ನ ಸಾಥಿ ಸೆ ಕಾಮ್ಲೆಂಗೆ. ಬಾಬನ ಸಾಥಿ ಯಾರು? ಇನ್ನೂ ಅವನ ತಂದೆ, ಇನ್ನೂ ರಹಮ್ದಿಲ್ಲ, ಇನ್ನೂ ವರದಾತ, ಇನ್ನೂ ವಿಧಾತ ರೂಪದಲ್ಲಿದ್ದಾರೆ ನಮ್ಮ ಜೊತೆಗೆ. ಆದರೆ ಲೆಕ್ಕಾಚಾರ ಚುಕ್ತಾಗುವಾಗ ಬಾಬನ ಸಾಥಿ ಯಾರು? ಧರ್ಮರಾಜ. ಅವನ ಮೂಲಕ ಕೆಲಸ ತಗೋತಾರೆ. साथी कौन है जानते हो ना? फिर यह एक का ಪದಂ ಗುಣ का हिसाब समाप्त हो जाएगा. ಈಗ ಒಂದಕ್ಕೆ ಪದಮದಷ್ಟು ನಮಗೆ ಲೆಕ್ಕದಲ್ಲಿ ಪ್ರಾಪ್ತಿಯಾಗ್ತದೆ. ಅಂತಿಮದಲ್ಲಿ ಮಾತ್ರ ಅವೆಲ್ಲ ಹಿಸಾಬ್ ಸಮಾಪ್ತಿಯಾಗ್ತದೆ. ಹಿಸಾಬ್ ಕಿತಾಬ್ ಚುಕ್ತು ಮಾಡುವಂಥ ಸಮಯ. ಆವಾಗ ಶಿವಬಾಬಾ ನಮಗೆ ಬಾಬಾ ಅಲ್ಲ, ಅವನ ಸಾಥಿ ಯಾರು? ಧರ್ಮರಾಜ. ಅಭಿ रहम दिल है, हिसाब किताब शुरू होगा, इस समय माफ़ भी कर देते. ಬಾಬಾ ಅಂತಾರೆ, ಈಗ ಇನ್ನೂ ಬಾಬಾ ನಮ್ಮ ಪಾಲಿಗೆ ದಯಾಹೃದಯ ಇದ್ದಾರೆ, ಇನ್ನೂ ಮುದ್ದು ಮಾಡ್ತಾ ಇದ್ದಾರೆ, ಪ್ರೀತಿ ಕೊಡ್ತಿದ್ದಾರೆ. ಆದರೆ ಲೆಕ್ಕಾಚಾರ ಚುಕ್ತಾಗಲಿಕ್ಕೆ ಶುರುವಾಯ್ತಂದರೆ ಅಂತಿಮದಲ್ಲಿ ಲೆಕ್ಕಾಚಾರ ಹಿಸಾಬ್ ಕಿತಾಬ್ ಚುಕ್ತಾಗುವಂಥ ಸಮಯದಲ್ಲಿ ಬಾಬಾ ಏನಾಗ್ತಾರೆ? ಅವಾಗ ತನ್ನ ಸಾಥಿಯಿಂದ ಕೆಲಸ ಮಾಡಿಸ್ತೀನಿ ಅಂತಾರೆ. ಈ ಸಮಯ ತೋ ಮಾಫ್ ಬಿ ಕರ್ದೈತೆ. ಇನ್ನೂ ಸಮಯ ಮಿಂಚಿಲ್ಲ, ಈಗ ಇನ್ನೂ ಮಾಫಿ ಮಾಡ್ತಿದ್ದಾರೆ. ಕಡಿ ಬೂಲ್ಕೋ ಬಿ ಮಾಫ್ ಕರ್ ಅವ್ರಿ ಮದದ್ಗಾರ್ ಬನ ಆಗೆ ಬಿಡಾತಿ. ಈಗಲೂ ಸಹಿತ ಬಾಬಾ ದೊಡ್ಡ ತಪ್ಪು ಮಾಡಿದ್ರು ಸಹಿತ ಮಾಫಿ ಮಾಡಿ ನಮಗೆ ಮದದ್ಗಾರಾಗಿ ನಮ್ಮನ್ನು ಉಡಾತಿ. ಎಷ್ಟು ಹಗುರತೆಯಿಂದ ಹಾರಿಸ್ತಾರೆ. ಇಲ್ಲಿ ತಪ್ಪಾಯಿತು ಅಂತ ಭಾರದಿಂದ ನಾವು ಮುದುಡಿದ್ರೆ ಅಷ್ಟೊತ್ತಿಗೆ ಮಗುವಿಗೆ ಗೊತ್ತಾಯ್ತಲ್ಲ ತನ್ನ ತಪ್ಪು, ಇರಲಿ ಮಗು ಮುಂದಕ್ಕೆ ತಿದ್ಕೊಳ್ತದೆ ಅಂತ ಹೇಳ್ಕೊಂಡು ಮದದ್ಗಾರ್ ಬನ್ ಆಗೆ ಬಿಡಾತಿ ಸಿರ್ಫ್. ಆದರೆ ಬಾಬಾ ನಮಗೆ ಮದದ್ಗಾರಾಗಿ ಆಗೆ ಬಿಡಾತಿ. ಯಾವಾಗ? ಸಿರ್ಫ್ ದಿಲ್ ಸೆ ಮೆಹಸೂಸ್ ಕರ್ನಾ ಅರ್ಥಾತ್ ಮಾಫ್ ಹೋನಾ. ಹೃದಯ ತುಂಬಿ ನನಗೆ ಅರಿವಾಗಬೇಕು, ರಿಯಲೈಸ್ ಆಗಬೇಕು. ಅಯ್ಯೋ ಹೌದಲ್ಲ, ನಾನು ಇಂಥ ತಪ್ಪು ಮಾಡಬಾರ್ದು ಅಂತ ಹೃದಯ ತುಂಬಿ ಮರುಗಿದರೆ, ಹೃದಯ ತುಂಬಿ ಈಗಲೇ ನಾವು ತಪ್ಪಿನ ಪ್ರಾಯಶ್ಚಿತ್ತದ ಅನುಭವ ಮಾಡಿದರೆ, ಅಯ್ಯೋ ಹೌದಲ್ಲ, ತಪ್ಪಲ್ಲ ಇದು, ಕ್ಷಮೆಯಾಚನೆ. ಬಾಬಾ ಅಂತಾರೆ ಅರ್ಥಾತ್ ಮಾಫ್ ಹೋನಾ. ಮೆಹಸೂಸ್ ಕರ್ನಾ ಅಂದರೆ ಮಾಫ್ ಹೋನಾ. ಜಗತ್ತಿನವರು ಕೆಲವರು ಮಾಫಿ ಕೇಳ್ತಾರೆ, ತಪ್ಪಾಯ್ತು ರೀ, ಮಾಫಿ ಮಾಡಿರಿ, ಕ್ಷಮಿಸ್ರಿ. ಆ ರೀತಿಯಲ್ಲಿ ಇಲ್ಲಿ ಮಾಫಿ ಇಲ್ಲ. ಇಲ್ಲಿ ಮಾಫಿ ಆಗುವುದಂದರೆ ಮೆಹಸೂಸ್ ಕರ್ನಾ ದಿಲ್ ಸೆ. ಮೆಹಸೂಸ್ ತಾಕಿ ವಿಧಿ ಹಿ ಮಾಫಿ ಹೇ. ನಿಜವಾಗಿ ಹೃದಯ ಕರಗಿ ಒಪ್ಕೋಬೇಕು, ತಪ್ಪಾಯ್ತಿದ್ದು ಸರಿಯಲ್ಲ, ರಿಯಲೈಸ್ ಆಗಬೇಕು ಅಂದರೆ ಮಾಫಿ. ಕೆಲವರು ಇರ್ತಾರೆ ದಿಲ್ ಸೆ ಮೆಹಸೂಸ್ ಕರ್ನಾ, किसके कहने से महसूस करना, समय पर चलाने के लक्ष्य से यह माफ़ी मंजूर नहीं होती. ಈಗ ಹೃದಯ ತುಂಬಿ ಅರಿವಾಗಿ ರಿಯಲೈಸ್ ಮಾಡಿಕೊಳ್ಳೋದಕ್ಕೂ ಬೇರೆಯವರು ಹೇಳಿದಕ್ಕೋಸ್ಕರ ಆ ಸಮಯವನ್ನು ಹಾರಿಸ್ಕೊಂಡು ಹೋಗ್ಲಿಕ್ಕೋಸ್ಕರ ಲಕ್ಷ್ಯ ಇಟ್ಕೊಂಡು ಬಿಡು ನಾನೆಲ್ಲ ತಪ್ಪು ಮಾಡಿದ್ದಕ್ಕೆ ಮಾಫಿ ಇದೆ, ನಾನೆಲ್ಲ ಒಪ್ಕೊಂಡು ನನಗೆಲ್ಲ ಗೊತ್ತಾಗಿದೆ, ಈ ರೀತಿಗೆ ಮಾಫಿ ಮಂಜೂರ್ ನೈ ಹೋತಿ. ಕೆಲವು ಮಕ್ಕಳು ಭಾಳ ಚತುರ ಇದ್ದಾರಂತೆ. ಬಾಬಾ ತಿಳಿಸ್ತಾರೆ, ವಾತಾವರಣ ನೋಡ್ಕೊಂಡು ಹೇಳ್ತಾರಂತೆ, ಬಿಡಿ ಈಗ ನನಗೆ ಅರಿವಂತಾಗಿದೆ ಅಲ್ಲ, ಮಾಫಿ ಮಾಡಿಬಿಡಿ, ಮುಂದಕ್ಕೆ ನೋಡೋಣ ಅಲ್ವಾ, ಮಾಫಿ ಲೇಲೋ ಆಗೆ ದೇಖೆಂಗೆ. ಇಂಥ ಚತುರ ಮಕ್ಕಳು ಇದ್ದಾರೆ. ಲೇಕಿನ್ ಬಾಪ್ ಬಿ ನಾಲೆಜ್ಫುಲ್ ಹೇ, ಜಾನ್ತೆ ಹಿ, ಮುಸ್ಕರಾತೆ ಚೋಡ್ ದೇತೆ. ಬಾಬನ ಸಹಿತ ಭಾಳ ಜ್ಞಾನಪೂರ್ಣ, ಎಲ್ಲ ಗೊತ್ತಾಗ್ತದೆ. ಮಕ್ಕಳು ಏನು ಮಾಡ್ತಾರೆ ಮತ್ತೆ ಮುಗುಳ್ನಗ್ತಾರೆ, ಬಾಬಾ ಬಿಟ್ಟು ಬಿಡ್ತಾರೆ ಅಲ್ಲೇ. ಅಂದರೆ ಮಾಫಿ ಮಂಜೂರ್ ನಹಿ ಕರ್ತೆ, ಬಿನಾ ವಿಧಿಕೆ ಸಿದ್ಧಿ ತೋ ನಹಿ ಮಿಲೇಗಿ. ಹಾಗಾದ್ರೆ ಬಾಬಾ ಆಯಿತು ಎಲ್ಲ ಮಾಫಿ ಅಂತ ಮಂಜೂರು ಮಾಡಿಬಿಡ್ತಾರ? ವಿಧಿ ಪ್ರಕಾರ ನಡೆದರೆ ಮಾತ್ರ ಸಿದ್ಧಿ. ಹಾಗಾದರೆ ಮಾಫಿಯ ವಿಧಿ ಯಾವುದು? ಮೆಹಸೂಸ್ ತಾಕಿ ವಿಧಿ ಹಿ ಮಾಫಿ ಹೇ. ಮಾಫಿಯ ವಿಧಿ ಅಲ್ಲ, ಮೆಹಸೂಸ್ ಆಗುವಂಥದ್ದೇ ವಿಧಿ, ಅದು ಮಾಫಿ. ಸತ್ಯ ಹೃದಯದಿಂದ ಅರಿವಾಗಿ
ನಮಗೆ ಗೊತ್ತಾಗ್ಬಿಡ್ಬೇಕು, ರಿಯಲೈಸ್ ಆಗಬೇಕು. ಅದು ಮಾಫಿಯಾದಂತೆ. ವಿಧಿ ಏಕ ಕದಂ ಕಿ ಹೈ, ಸಿದ್ಧಿ पदम कदम जितनी होगी, लेकिन एक कदम की विधि तो यथार्थ हो ना. तो इस समय की विशेषता कितनी है? वरदानी समय कैसे ही सुनाया ना, ಕೇಳಿದಿರಲ್ವಾ? ಸಂಗಮ ಯುಗದಲ್ಲಿ ಇನ್ನೂ ಒಂದು ವರದಾನ ಇದೆ ನಮಗೆ. ಏನಂದರೆ ಕಡಿ ಭೂಲ್ಕೋ ಬಿ ಮಾಫ್ ಕರ್. ಕಠಿಣವಾದಂಥ ತಪ್ಪು ಮಾಡಿವಿ, ಆದರೂ ಬಾಬಾ ಅದನ್ನು ಮಾಫಿ ಮಾಡಿ ನಮಗೆ ಸಹಯೋಗವನ್ನು ಕೊಟ್ಟು ಮತ್ತೆ ಮುಂದುವರಿಸುವ, ಹಾರಿಸುವ, ಹಗುರ ಮಾಡುವಂತಹ ಸಮಯ ಸಂಗಮ ಯುಗ. ಇನ್ನೂ ಆ ಸಮಯ ಮಿಂಚಿಲ್ಲ, ಇನ್ನೂ ಆ ಸಮಯ ಇದೆ. ಆದ್ದರಿಂದ ಮಾಫಿ ಅಂದ ಕೂಡಲೇ ಬಾಬಾ ಮಾಫಿ ಮಾಡಿಬಿಡು ಬಾಬಾ, ಈಗ ಸಮಯ ಆಯ್ತಲ್ಲ, ಮುಗೀತಲ್ಲ, ನೋಡೋಣ ಮುಂದಕ್ಕೆ ಆಗಿದೆ ಹೆಂಗೆ ಅಂದರೆ ಅದು ಮಾಫಿ ಅಲ್ಲ. ದಿಲ್ ಸೆ ಮೆಹಸೂಸ್ ಕರ್ನಾ. ಆದ್ದರಿಂದ ಈ ವಿಧಿಯಿಂದ ನಾವು ಇದ್ದರೆ ನಮಗೆ ಮಾಫಿ ಆಗ್ತದೆ, ಸಿದ್ಧಿ ಪ್ರಾಪ್ತಿ ಆಗ್ತದೆ. ಇದು ಸಹ ಸಂಗಮ ಯುಗದ ಸಮಯನೇ. ಮುಂದಕ್ಕೆ ಬಾಬಾ ಏನಾದರೂ ತಂದೆ ಸಂಬಂಧವನ್ನು ಬಿಟ್ಟು ಧರ್ಮರಾಜ ಪಾಠ ಶುರು ಆಯ್ತಂದರೆ ಆವಾಗ ಏನು ನಡೆಯಂಗಿಲ್ಲ. ಫಿರ್ ಹಿಸಾಬ್ ಕಿತಾಬ್ ಶುರು ಹೋಗ. ಆವಾಗ ಒಂದು ಪಾಪಕ್ಕೆ ಎಷ್ಟು ಪಟ್ಟು ಶಿಕ್ಷೆ ತಿನ್ನಬೇಕಾಗ್ತದೆ. ಅದರ ಬದಲು ಈಗಲೇ ರಿಯಲೈಸ್ ಆಗಿ ಬಾಬನ ಮುಂದೆ ಸತ್ಯದ ದೇಹದಿಂದ ನಾವು ಮಾಫಿ ಮಾಡಿಬಿಟ್ರೆ, ಮೆಹಸೂಸ್ ಮಾಡಿಬಿಟ್ರೆ ಅದು ಮಾಫಿ ಸಿಗ್ತದೆ, ಸಿದ್ಧಿ ಪ್ರಾಪ್ತಿ ಆಗ್ತದೆ. ಎಷ್ಟು ಈ ಸಮಯ ನೋಡಿ ಸಂಗಮ ಯುಗದಲ್ಲಿ. ಇದಕ್ಕೆ ಬಾಬಾ ತಿಳಿಸ್ತಾರೆ, ವರದಾನಿ ಸಮಯ ಪರ್ ಭಿ ವರದಾನ್ ನಹಿ ಲೇಂಗೆ ತೋ ಅವ್ರ ಕಿಸ್ ಸಮಯ ಮೇ ಲೇಂಗೆ. ಇದು ಇಂಥ ಸಮಯ. ಈಗ ವರದಾನವನ್ನು ಪಡ್ಕೊಳ್ಳೋಂಥ ಸಮಯದಲ್ಲಿ ನೀವು ವರದಾನ ಪಡ್ಕೊಳ್ಳೋಂಗಿಲ್ಲ ಅಂದರೆ ಇನ್ಯಾವ ಸಮಯದಲ್ಲಿ ಪಡ್ಕೋತೀರಿ? ಇನ್ನೂ ಸಮಯ ಮಿಂಚಿಲ್ಲ. ಇನ್ನೂ ಬಾಬಾ ದಯಾಹೃದಯ ಇದ್ದಾರೆ, ನಮಗೆ ಮದದು ಮಾಡಲಿಕ್ಕೆ ರೆಡಿ ಇದ್ದಾರೆ, ರಹಮ್ದಿಲ್ಲಿದ್ದಾರೆ. ಬಾಬಾ ದಾತ ಇದ್ದಾರೆ, ವಿಧಾತ ಇದ್ದಾರೆ, ಕ್ಷಮಿಸ್ತಾರೆ. ಇನ್ನೂ ಇಂಥ ಪಾತ್ರದಲ್ಲಿ ಬಾಬಾ ಇದ್ದಾಗ ಈ ಸಮಯದ ವಿಶೇಷತೆ ನಾವು ಫುಲ್ಲು ತಗೋಬೇಕು. ವರದಾನಿ ಸಮಯ ಪರ್ ಭಿ ನಾವು ವರದಾನ ಪಡ್ಕೊಂಡಿಲ್ಲ ಅಂದರೆ ಇನ್ಯಾವ ಸಮಯದಲ್ಲಿ ತಗೋತೀರಿ? ಸಮಯ ಸಮಾಪ್ತಿ ಆದ ಮೇಲೆ ಅವರು ಸಮಯ ಪ್ರಮಾಣ ಸಮಯಕ್ಕೆ ವಿಶೇಷತೆ ಭಿ ಸಮಾಪ್ತಿ ಹೋ ಜಾಯೇಗಿ. ಸಮಯನೂ ಸಮಾಪ್ತಿ ಆಗ್ತದೆ, ಈ ಸಮಯದ ವಿಶೇಷತೆಯೂ ಸಹಿತ ಎಲ್ಲ ಸಮಾಪ್ತಿ ಆಗ್ತದೆ. ಈ ಸಮಯದ ವಿಶೇಷತೆ ಎಷ್ಟು ಹೇಳಿದರು ಬಾಬಾ. ಮುಂದಕ್ಕೆ ಸಮಯನೂ ಸಮಾಪ್ತಿ, ಈ ಸಮಯದ ವಿಶೇಷತೆಯೂ ಸಮಾಪ್ತಿ. ಆದ್ದರಿಂದ ಹೇಳಿ ಏನು ಮಾಡೋಣ? ಜೋ ಕರ್ನಾ ಹೈ, ಜೋ ಲೇನಾ ಹೈ, ಜೋ ಬನಾನಾ ಹೈ, वो अब वरदान के रूप में बाबा की मदद के समय में कर लो, बना लो. ಆದ್ದರಿಂದ ಈಗೇನು ಮಾಡಬೇಕು? ಏನು ಮಾಡಬೇಕಂತಿದ್ದೇನೋ, ಎಷ್ಟು ಪಡ್ಕೋಬೇಕಂತಿದ್ದೇನೋ, ಏನು ಆಗಬೇಕಂತಿದ್ದೇನೋ ವರದಾನ ರೂಪದಲ್ಲಿ ತಂದೆಯ ಮದದಿನ ಸಮಯದಲ್ಲಿ ಪಡ್ಕೊಳ್ಳಿ. ತಂದೆಯ ಸಹಯೋಗವನ್ನು ಪಡ್ಕೊಳ್ಳುವಂಥ ಸಮಯ ಇದು. ಈ ಸಮಯದಲ್ಲಿ ಪಡ್ಕೊಳ್ಳಿ. ಫಿರ್ ये ಡೈಮಂಡ್ ಚಾನ್ಸ್ ಮಿಲ್ नहीं सकता. ಮುಂದಕ್ಕೆ ಮಾತ್ರ ಈ ವಜ್ರದಂತಹ ಚಾನ್ಸ್ ಎಂದಿಗೂ ಸಿಗುವುದಿಲ್ಲ. ನೋಡಿ ಎಂಥ ಸಮಯ ಇದು. ಬೇಕರೆ ತಪ್ಪಾಗಿದ್ದರೂ ಬಾಬನ ಹತ್ರ ಹೃದಯ ತುಂಬಿ ನಾವು ರಿಯಲೈಸ್ ಮಾಡಿ ಹೇಳ್ಕೊಂಡ್ರೆ ಅದಕ್ಕೂ ಮಾಫಿ ಇದೆ ಅಂತ विचार ಮಾಡಿ. समय की विशेषताएं तो सुनी ना. समय की विशेषताओं के आधार पर ब्राह्मण जीवन की 3 विशेषताएं बताई. ಸಮಯದ ವಿಶೇಷತೆಯ ಆಧಾರದಿಂದ ಬ್ರಾಹ್ಮಣ ಜೀವನದ 3 ವಿಶೇಷತೆಗಳನ್ನು ಬಾಬಾ ತಿಳಿಸಿದರು. ಈಗಾಗಲೇ ಮತ್ತೊಮ್ಮೆ ರಿವೈಸ್ ಮಾಡ್ತಾರೆ ಬಾಬಾ. ಇಸ್ ತೀನೋ ಮೇ ಸಂಪೂರ್ಣ ಬನೋ, ಈ 3ರಲ್ಲಿ ಸಂಪೂರ್ಣ ಆಗ್ರಿ. ನಮ್ಮ ಸ್ಲೋಗನ್ ಏನು? ವಿಶೇಷ ಸ್ಲೋಗನ್ 3ರಲ್ಲಿ ಸಂಪನ್ನ ಆಗ್ರಿ. ವಿಶೇಷ ಸ್ಲೋಗನ್ ಏನು? ಯೋಗಿ ಬನೋ, ಪವಿತ್ರ ಬನೋ, ಜ್ಞಾನಿ ಬನೋ, कर्मातीत बनो. जब साथ चलना ही है, सदा साथ रहने वाले ही साथ चलेंगे. जो साथ नहीं रहते वो साथ चलेंगे कैसे? ಬಾಬಾ ಮೊದಲೇ ಹೇಳಿದ್ರಲ್ವಾ, ಸದಾ ಬಾಬನ ಜೊತೆಗಿರೋರು ಯಾರವರು? ಯೋಗಿ ಆತ್ಮಗಳು, ಪವಿತ್ರ ಆತ್ಮಗಳು. ಎರಡನೇದೇನೆಂದರು ಬಾಬಾ? ಸದಾ ಬಾಬನಿಗೆ ಸಹಯೋಗಿಯಾಗಿ, ಸೇವೆಯಲ್ಲಿ ಸಾಥಿಯಾಗಿ ಸೇವೆ ಮಾಡುವಂಥವರು.
ಅಂದರೆ ಅವರು ಜ್ಞಾನಿ ಆತ್ಮಗಳು ಮತ್ತು ಸತ್ಯ ಸೇವಾದಾರಿ ಆತ್ಮಗಳು. ಮೂರನೇದಾಗಿ ಏನಂದರು ಬಾಬಾ? ಸಹಜ ಸ್ವತಃ ಬಾಬನ ಸಾತು ಚಲನೆ ವಾಲೆ ಸಮಾನ ಮತ್ತು ಸಂಪನ್ನ ಕರ್ಮಾತೀತ ಆತ್ಮರು. ಅದಕ್ಕೆ ಇಲ್ಲಿ ಏನಂತಾರೆ ಬಾಬಾ? ನಮ್ಮ ಸ್ಲೋಗನ್ ಏನು? ಯೋಗಿ ಬನೋ, ಪವಿತ್ರ ಬನೋ, ಜ್ಞಾನಿ ಬನೋ, ಕರ್ಮಾತೀತ ಬನೋ. ಇಲ್ಲಿ ಯೋಗಿ ಬನೋ ಅಂದರೆ ಯೋಗ ಸಬ್ಜೆಕ್ಟ್, ಪವಿತ್ರ ಬನೋ ಅಂದರೆ ಧಾರಣ ಸಬ್ಜೆಕ್ಟ್, ಇನ್ನು ಜ್ಞಾನಿ ಬನೋ ಅಂದರೆ ಜ್ಞಾನ ಸಬ್ಜೆಕ್ಟ್, ಕರ್ಮಾತೀತ ಬನೋ ಅಂತಂದರೆ ಸೇವಾ ಸಬ್ಜೆಕ್ಟ್. ಸೇವೆ ಮಾಡ್ತಾ 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 ಕರ್ಮಾತೀತ. ಯಾವಾಗ ಸಾತ್ ಬಾಬನ ಜೊತೆಗೇ ನಾನು ಹೋಗಬೇಕು ಅಂದ ಮೇಲೆ ಸಾತ್ ಸದಾ ಸಾತ್ ರಹನೆ ವಾಲೆ ಈ ಸಾತ್ ಚಲೆಂಗೆ. ಈಗಿಂದಲೇ ನಿರಂತರ ಬಾಬನ ಜೊತೆಗಿರುವವರೇ ಕೊನೆಗೆ ಜೊತೆಗೆ ಹೋಗ್ತಾರೆ. ಈಗ ಜೊತೆಗಿಲ್ಲ ಅಂದರೆ ಕೊನೆಗೆ ಜೊತೆಗೆ ಹೆಂಗೆ ಹೋಗ್ತಾರೆ? ಆ ಸಮಯ ಬಂದಾಗ ತಯಾರಾಗ್ಲಿಕ್ಕಾಗ್ತದಾ? ಬಾಪ್ ಸಮಾನ್ ಬನನ ಅರ್ಥಾತ್ ತಯಾರು ಹೋನ. ಆ ಸಮಯದಲ್ಲಿ ನಡೀರಿ ಮಕ್ಕಳೇ ಅನ್ನುವಾಗ ತಂದೆ ಸಮಾನಾಗುವುದಲ್ಲ. ಈಗ ನಾವು ತಯಾರಾಗಿ ಇರಬೇಕು. ತಯಾರಾಗಿರೋದಂದ್ರೆ ಏನರ್ಥ? ತಯಾರು ಹೋನ ಅಂದರೆ ಏನರ್ಥ? ಬಾಪ್ ಸಮಾನ್ ಬನನ, ಸಮಾನತಾ ಹಿ ಹಾತ್ ಔರ್ ಸಾತ್ ಹೈ. ತಂದೆಯ ಸಮಾನತೆಯಲ್ಲಿ ಇರಬೇಕು, ತಂದೆಯ ಸಮಾನಾಗಿರ್ಬೇಕು. ತಂದೆ ಸಮಾನಾಗುವುದಂದರೆ ಬಾಬನ ಹಸ್ತ ನನ್ನ ತಲೆಯ ಮೇಲೆ, ಬಾಬಾ ಸದಾ ನನ್ನ ಜೊತೆಯಲ್ಲಿ. ನೈತು ಕ್ಯಾ ಹೋಗ? ಹಾತ್ ಮತ್ತು ಸಾತ್ ಜೊತೆಗಿರ್ಬೇಕು. ಒಂದು ಕಡೆ ಶ್ರೀಮತದ ಹಸ್ತ, ಒಂದು ಕಡೆ ಬಾಬನ ನೆನಪು, ಸದಾ ಜೊತೆಗಿರ್ಬೇಕು. ನೆನಪು ಮತ್ತು ಶ್ರೀಮತ, ಹಾತ್ ಅವ್ರ ಸಾತ್ ಇದು ಜೊತೆಗಿತ್ತಂದರೆ ತಂದೆ ಸಮಾನ ಇರ್ತೀವಿ. ಆವಾಗ ಅಂತಿಮದಲ್ಲಿ ತಂದೆ ಜೊತೆಗೆ ಹೋಗ್ತೀವಿ. ಇವೆಲ್ಲ ಅಂತಿಮದಲ್ಲಿ ತಯಾರಿ ಮಾಡುವಂಥ ಸಮಯ ಅಲ್ಲ. ಆಗೆ ವಾಲೋಂಕೋ ದೇಖ್ತೆ ಪೀಚೆ ಪೀಚೆ ಆತೆ ರಹೆ ಯಹ ಸಾತಿ ನಹಿ ಹುವನ. ಮುಂದೆ ಹೋಗೋರನ್ನು ನೋಡಿ ಅವರ ಹಿಂದೆ ಹಿಂದೆ ಹೋಗುವಂಥವರು ಅವರು ಸಾಥಿಗಳ? ಸಾಥಿ ತ ಸಾಥ್ ಚಲೆಂಗೆ. ಸಾಥಿ ಅಂದರೆ ಜೊತೆ ಜೊತೆಗೇ ಸಮಾನ ನಡಿಬೇಕು. बहुत काल का साथ रहना, साथी बन सहयोगी बनना, यह बहुत काल का संस्कार ही साथी बनाए साथ ले जाएगा. ಆದ್ದರಿಂದ ಸಾಥಿ ಅಂದರೆ ಸಮಾನ, ಜೊತೆ ಜೊತೆಗೇನೆ. ಸಮಾನತಾ ಹಿ ಹಾತ್ ಔರ್ ಸಾತ್ ಹೈ. ಈ ಸಂಸ್ಕಾರ ಬಹುತ್ ಕಾಲ का ಸಂಸ್ಕಾರ ಇದ್ದರೆ ಸಾಥಿಯಾಗಿ ಜೊತೆ ಜೊತೆಗೇನೆ ನಡೆಯಬಹುದು. अभी भी साथ नहीं रहते, इससे सिद्ध है कि दूर रहते हैं. ಈಗ ಒಂದು ವೇಳೆ ಜೊತೆಗಿಲ್ಲ ಅಂದರೆ ಏನು ಸಿದ್ಧ ಆಗ್ತದೆ? ಅವರು ದೂರ ಇರ್ತಾರೆ. दूर रहने का संस्कार साथ चलने के समय भी दूरी का अनुभव कराएगा. ಒಂದು ವೇಳೆ ಈಗ ಸಂಸ್ಕಾರ ದೂರ ಇತ್ತಂದರೆ ಬಾಬನ ಜೊತೆಗೇ ಇರೋದು, ಹಾತ್ ಸಾತಿನ ಅನುಭವ ಮಾಡೋದು, ತಂದೆ ಸಮಾನ ಸ್ಥಿತಿ ಅನುಭವ ಮಾಡೋದು, ನಿರಂತರ ಬಾಬನ ಸಾತ್ ಜೊತೆಗೇ ಇರುವಂಥ ಅನುಭವ ಮಾಡ್ತಾ ಯೋಗಿ ಆತ್ಮಗಳಾಗಿ, ಜ್ಞಾನಿ ಆತ್ಮಗಳಾಗಿ, ಕರ್ಮಾತೀತರಾಗಿ ಈಗಿಂದಲೇ ಆ ಸಂಸ್ಕಾರ ತುಂಬಿಕೊಂಡ್ರೆ ನಾವು ಬಾಬನ ಜೊತೆಗೇ ಇರ್ತೀವಿ ಅಂತಿಮದಲ್ಲಿ. ಒಂದು ವೇಳೆ ಈಗ ಈ ಸಂಸ್ಕಾರದಿಂದ ದೂರ ಇದ್ದರೆ ಅಂತಿಮದಲ್ಲಿ ದೂರಿಕ ಅನುಭವ ಕರಾಯಗ. ಅಂತಿಮದಲ್ಲಿ ದೂರ ಇರುವಂಥ ಅನುಭವ ಮಾಡ್ತದೆ, ಜೊತೆಗಿರುವಂಥ ಅನುಭವ ಮಾಡೋಂಗಿಲ್ಲ. ಆದ್ದರಿಂದ ಈಗಿಂದಲೇ 3 ವಿಶೇಷತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಬಾಬಾ ತಿಳಿಸ್ತಿದ್ದಾರೆ ಸದಾ ಸಾತ್ ರಹೋ. ಬಾಬಾ ತಿಳಿಸ್ತಿದ್ದಾರೆ ಸದಾ ಬಾಪಕ್ಕೆ ಸಾಥಿ ಬನ್ ಸೇವಾ ಕರೋ. करावनहार बाप है, निमित्त करनहार मैं हूँ, तो कभी भी सेवा हलचल में नहीं लाएगी. ಮಾಡಿಸುವವರು ಬಾಬಾ, ಮಾಡುವಂತಹ ನಿಮಿತ್ತ ನಾನು. ಈ ರೀತಿ ನಡ್ಕೊಂಡ್ರೆ ಎಂದಿಗೂ ಸೇವೆಯಲ್ಲಿ ಹಲ್ಚಲ್ ಬರೋದಿಲ್ಲ. ಜಹಾ ಅಕೇಲೆ ಹೋ, ಮಾಡಿಸೋರು ಬಾಬಾ ಅನ್ನೋದನ್ನು ಬಿಟ್ಟು ನಾನೇ ಮಾಡ್ತಿದ್ದೀನಿ, ಎಲ್ಲ ನನ್ನಿಂದಲೇ ಆಯಿತು ಅಂತ ಮೈಪನಾತೆ ಹೋ, ಆಗ ಮಾಯಾ ಬಿಲ್ಲಿ ಮ್ಯಾವ್ ಮ್ಯಾವ್ ಕರ್ತಿ ಹೈ. आप मैं करते, बिल्ली क्या कहती? मैं आऊँ, ನಾನು ಬರಲಾ ಅಂತ ಬಂದ್ಬಿಡ್ತದೆ. ಅದು ಯಾವಾಗ? ಜಹಾ ಅಕೇಲೆ ಹೋತೋ, ನಾವೊಬ್ಬರೇ ಇದ್ದರೆ.
ಅದಕ್ಕೆ ಸೇವೆಯಲ್ಲಿ ಯಾವ ತರಹದ ಹಲ್ಚಲಾಗಬಾರ್ದು. ಅದಕ್ಕೇನು ಮಾಡಬೇಕು? ಕರಾವನಹಾರ್ ಬಾಪ್ ನಿಮಿತ್ತ ಕರನಹಾರ್ ಮೈ ಹೂँ. ಇಲ್ಲ ಅಂದರೆ ಮಾಯಾರೂಪಿ बिल्ली ಬಂದು ಮೈಯಾವ್ ಮೈಯಾವ್ माया को बिल्ली कहते हो ना, तो साथी बन सेवा करो. कर्मातीत बनने की भी परिभाषा बड़ी गुई है, वह फिर सुनाएंगे. ಆದ್ದರಿಂದ ಸಾಥಿಯಾಗಿ ಸೇವೆ ಮಾಡಿ, ಬಾಬನ ಜೊತೆ ಜೊತೆಗೇ ಸೇವೆ ಮಾಡಿ. ಅಂದರೆ 3 ಪಾಯಿಂಟ್ ಅಂದರು ಬಾಬಾ. ಬಾಬನ ಜೊತೆ ಜೊತೆಗಿದ್ದುಕೊಂಡೇ ಸೇವೆ ಮಾಡಬೇಕು, ದಿನ ಮುರಳಿ ಕೇಳ್ತಾ ಜ್ಞಾನಿ ಆತ್ಮಗಳಾಗಿರಬೇಕು, ಸದಾ ತಂದೆಯ ಜೊತೆಗಿದ್ದುಕೊಂಡು ಯೋಗಿ ಆತ್ಮಗಳಾಗಿರಬೇಕು. ನಂತರ ನಾವು ಕರ್ಮಾತೀತ ಸ್ಥಿತಿಯಲ್ಲಿ ಇರಬೇಕು. ಆಮೇಲೆ ಕರ್ಮಾತೀತ ಬನ್ನಕ್ಕೆ ಪರಿಭಾಷೆ ಬಡಿ ಗುಯಿ ಹೇ, ಓ ಫಿರ್ ಸುನಾಯಂಗೆ. ಅದನ್ನು ಮತ್ತೆ ಹೇಳ್ತೀನಿ. ಕರ್ಮಾತೀತ ಆಗುವಂಥದ್ದಕ್ಕೆ ಬೇರೆಯೇ ಒಂದು ಪಾಠ ಇದೆ, ಅದನ್ನು ಮತ್ತೆ ಹೇಳ್ತೀನಿ ಅಂತ ಬಾಬಾ ಇಷ್ಟಕ್ಕೇ ತಿಳಿಸ್ತಾರೆ. ಆದ್ದರಿಂದ ಇವತ್ತಿನ ಮುರಳಿ ಅನುಸಾರವಾಗಿ ಬಾಬಾ ತಿಳಿಸ್ತಾರೆ, 3 ಬಾತೆ ಚೆಕ್ ಕರ್ನ. ಸಮಯದ ವಿಶೇಷತೆಯ ಲಾಭವನ್ನು ಎಲ್ಲೇ ತನಕ ಪ್ರಾಪ್ತಿ ಮಾಡ್ಕೊಂಡಿದ್ದೀನಿ ಅಂದರೆ ಸಂಗಮ ಯುಗದಲ್ಲಿ ಎಂತೆಂಥ ಡೈಮಂಡ್ ಚಾನ್ಸ್ ಹೇಳಿದರು ಬಾಬಾ, ಅದರದ್ದು ಪೂರ್ಣ ಈ ಬ್ರಾಹ್ಮಣ ಜೀವನದಲ್ಲಿ ಸಂಗಮ ಯುಗದ ಸಮಯದಲ್ಲಿ ಸಿಗುವ ಎಲ್ಲ ಪ್ರಾಪ್ತಿ ಭಾಗ್ಯ ವರದಾನ ಯಾವುದು ವಂಚಿತ ಮಾಡ್ಕೋಬಾರ್ದು, ಎಲ್ಲವನ್ನ ಪಡ್ಕೋಬೇಕು ನಾವು. ಯಾಕೆ? ಸಮಯಕ ಮಹತ್ವ ಜಾನನ ಅರ್ಥಾತ್ ಮಹಾನ್ ಬನ್ನ. ಸಮಯದ ಮಹತ್ವತೆಯನ್ನು ತಿಳ್ಕೊಳ್ಳೋದಂತಂದರೆ ಮಹಾನ್ರಾಗೋದು. ಹಾಗಾದರೆ ಏನೇನು ತಿಳ್ಕೋಬೇಕು? ಸ್ವಯಂ ಕೋ ಜಾನನ, ಬಾಪ್ ಕೋ ಜಾನನ, ಸಮಯ ಕೋ ಜಾನನ. ನನ್ನ ಮಹತ್ವತೆ ಅರಿವಾಗಬೇಕು ತಮಗೆ, ತಂದೆಯ ಮಹತ್ವತೆ ಅರಿವಾಗಬೇಕು. ಯಾಕೆಂದರೆ ವರದಾತನಾಗಿ ನಮ್ಮ ಜೊತೆಗಿರುವಂಥ ಸಮಯ. ಯಾಕೆಂದರೆ ಬಾಬಾ ಮೊದಲೇ ಹೇಳಿದ್ದಾರೆ, ಈ ಸಮಯಕ್ಕೆ ಮಹತ್ವತೆ ಯಾಕೆ ಬಂತು? ಈ ಸಮಯಕ್ಕೆ ಮಹತ್ವತೆ ಯಾಕೆ ಬಂತು? ವರದಾತಾಕೆ ಆನೆ ಕಾರಣ ಸಮಯ ಬಿ ವರದಾನಿ ಹೋಗಯ್ಯ. ವರದಾತ ತಂದೆ ಬಂದಿರುವುದರಿಂದ ಈ ಸಮಯಕ್ಕೂ ವರದಾನ ಬಂತು. ಆದ್ದರಿಂದ ವರದಾನ ತಗೊಳ್ಳುವಂತಹ ನನ್ನ ಮಹತ್ವತೆಯನ್ನು ಅರಿವಾಗಿರಬೇಕು. ವರದಾತ ತಂದೆ ಬಂದಿದ್ದಾರೆ, ಆದ್ದರಿಂದ ಸಮಯಕ್ಕೆ ಮಹತ್ವತೆ ಬಂತು. ಸಮಯದ ಮಹತ್ವತೆಯನ್ನು ಅರ್ಥ ಮಾಡ್ಕೋಬೇಕು. ವರದಾನ ಕೊಡುವಂಥ ತಂದೆಯ ಮಹತ್ವತೆಯನ್ನು ಅರ್ಥ ಮಾಡ್ಕೋಬೇಕು. ಇದು 3 ಅರ್ಥ ಆಯ್ತಂದರೆ ನಮ್ಮಷ್ಟು ಮಹಾನರು ಯಾರೂ ಇಲ್ಲ ಜಗತ್ತಿನಲ್ಲಿ. तो समझा क्या करना है? बाप दादा बैठ रिजल्ट सुनावे, ಹೇಳ ನಿಮ್ಮ ಫಲಿತಾಂಶವನ್ನು ಹೇಳ, ಅಥವಾ इससे पहले अपने रिजल्ट अपने आप निकालो. ನಾನು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮೊದಲು ನಿಮಗೆ ನೀವೇ ರಿಸಲ್ಟ್ ತೆಗೀರಿ. ಇಷ್ಟೆಲ್ಲ ಸಮಯದ ಮಹತ್ವತೆಯನ್ನು ಅರ್ಥ ಮಾಡ್ಕೊಂಡಿನ, ಬಾಬನ ಮಹತ್ವತೆಯನ್ನು ಅರ್ಥ ಮಾಡ್ಕೊಂಡಿದ್ದೀನ, ಸಮಯದ ಮಹತ್ವತೆಯನ್ನು, ಸ್ವಯಂನ ಮಹತ್ವತೆಯನ್ನು. ಎಷ್ಟು ಇಂಪಾರ್ಟೆಂಟ್ ಲೈಫ್ ಇದು ಸಂಗಮ ಯುಗ. ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಂಡು ಫಲಿತಾಂಶ ತೆಗೀರಿ. ಇಲ್ಲಾಂದರೆ ಬಾಪ್ತಾದ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಮಾಡಿದ ಮೇಲೆ अब तो अनाउंसमेंट हो गया, अब क्या करेंगे, अब जो हूँ जैसी हूँ ठीक हूँ ಅಂತ ನಿಮ್ಮನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳೋದಲ್ಲ. ಏನು ಬಾಬಾ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ರಲ್ಲ, ಇನ್ನೇನು ಮಾಡಲಿಕ್ಕಾಗ್ತದೆ, ನಾನು ಏನಿದ್ದೀನೋ ಎಷ್ಟು ಪಡ್ಕೊಂಡಿನೋ ಅದೇ ಸರಿ ಅಂತ ಆ ರೀತಿ ತಿಳ್ಕೊಂಬಿಡಬೇಡಿ. ಈಗಾದರೂ ಚೆಕ್ ಮಾಡ್ಕೊಳ್ಳಿ, ಇನ್ನೂ ಟೈಮ್ ಕೊಡ್ತಾರೆ ಬಾಬಾ. अपने आप रिजल्ट निकालो, अपने आप चेक करो, अपने आप चेक करो. यह इनडायरेक्ट रिजल्ट सुना रहे हैं, पहले से कहा हुआ है रिजल्ट सुनाएंगे और समय भी दिया हुआ है. ನಾನು ಮೊದಲು ರಿಸಲ್ಟನ್ನು ಹೇಳ್ತೀನಿ, ಆಮೇಲೆ ನಿಮಗೆ 6 ತಿಂಗಳು ಸಮಯನೂ ಕೊಟ್ಟಿದ್ದೀನಿ, ಕೆಲವೊಮ್ಮೆ 1 ವರ್ಷ ಸಮಯ ಕೊಟ್ಟಿದ್ದೀನಿ. 6 ತಿಂಗಳು ಪೂರ್ಣ ಆಯಿತು. ಬತಾಯನ ಅಭಿ ಫಿರ್ ಬಿ ಕುछ ಸಮಯ, ಇನ್ನೂ ಬಾಬಾ ಸ್ವಲ್ಪ ಸಮಯ ರಹಮ್ ದಿಲ್ಕ ವರದಾನಕ ಕೊಡ್ತಾ ಇದ್ದಾರೆ. ದಯಾರ್ದಹಿಯಾಗಿ ವರದಾತ ತಂದೆ ವರದಾನ ರೂಪದಲ್ಲಿ ಇನ್ನೂ ನಮಗೆ ಸ್ವಲ್ಪ ಸಮಯ ಕೊಡ್ತಿದ್ದಾರೆ. ಅಭಿ ಚಿತ್ರಗುಪ್ತ ಹೇ, ಇನ್ನೂ ಚಿತ್ರಗುಪ್ತ ನಮ್ಮ ಲೆಕ್ಕವನ್ನು ನಾಳೆ ಕೇಳಲಿಕ್ಕೆ ಬರ್ತಾನಲ್ಲ, ಅವನಿನ್ನೂ ಗುಪ್ತ ಇದ್ದಾನೆ, ಇನ್ನೂ ಎದುರಿಗೆ ಬಂದಿಲ್ಲ. ಇನ್ನೂ ಬಾಬಾ ರಹಮ್ ಮಾಡ್ತಿದ್ದಾರೆ ನಮಗೆ. ಚಲೋ 1 ಸಾಲ್ ಚಲೋ ದೇ ದೋ ಔರ್ ದೇ ದೋ ಫಿರ್ ಬಿ ಬಚ್ಚೆ ಹೇನಾ. ಆಯಿತು ಬಾಬಾ,
1 ವರ್ಷ ಕೊಡು ಬಾಬಾ. ನಾವೆಲ್ಲ ಈಗ ನೀನು ಹೇಳಿದ್ದು ಸಮಯದ ಮಹತ್ವತೆ ಅರ್ಥ ಮಾಡಿಕೊಂಡು ಪೂರ್ಣ ಲಾಭ ತಗೋತೀನಿ ನಾನು. ಇನ್ನೂ 1 ವರ್ಷ ಸಮಯ ಕೊಡು ಬಾಬಾ ಅಂದರೆ, ಅಚ್ಚಾ ಫಿರ್ ಭಿ ತುಮ್ ಬಚ್ಚೆ ಹೋನಾ ಅಂತ ಇನ್ನೂ ದಯಾಹೃದಯಿಯಾಗಿ ನಮ್ಮ ಮುಂದಿದ್ದಾರೆ ಬಾಬಾ. ವರದಾನಿಯಾಗಿ ನಮ್ಮ ಮುಂದೆ ಇದ್ದಾರೆ. ಬಾಪ ಚಾಹೆ ತೋ ಕ್ಯಾ ನಹೀ ಕರ್ ಸಕ್ತೆ. ನಾನು ಬಯಸಿದರೆ ಏನು ಮಾಡಲಿಕ್ಕಾಗೋದಿಲ್ಲ ಹೇಳಿ. ಈಗ ಬೇಕಾದ್ರೆ ಎಲ್ಲ ಜಗತ್ತು ವಿದಿನ್ ಸೆಕೆಂಡ್ ಚೇಂಜ್ ಆಗಿಬಿಡ್ಬೋದು. ಆದರೆ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ಟಾರೆ. ಪೂರ್ಣ ಲಾಭ ತಗೊಳ್ಳಿ. ಸಬಕಿ ಏಕೇಕ ಬಾತ್ ಅನೌನ್ಸ್ ಕರ್ ಸಕ್ತೆ. ಒಬ್ಬರೊಬ್ಬರದ್ದು ಬೇಕಾದರೂ ಫಲಿತಾಂಶವನ್ನು ನಾನು ಅನೌನ್ಸ್ಮೆಂಟ್ ಮಾಡಬಲ್ಲೆ. ಎಲ್ಲರದ್ದು ಗೊತ್ತು ನನಗೆ. ಆದರೆ ಬಾಪ್ ಕೋ ಬೋಲಾ ಬನಾತೆ ರಹತೆ ಹಿ ಕೈ ಬಚ್ಚೆ. ಬಾಬಾ ಬಹಳ ಮುಗ್ಧ. ಬೋಲಾನಾಥ್ ತೋ ಹೇನಾ, ಬಾಬಾ ತೋ ಬೋಲಾನಾಥ್ ತೋ ಹೇನಾ, ಲೇಕಿನ್ ಬಾಬಾ ಮಹಾಕಾಲ್ ಭಿ ಹೇ. ಬಾಬಾ ನೋಡಿ, ಬೋಲಾನಾಥ ಇದ್ದೀನಿ ಗೊತ್ತಿದ್ರು, ನಮ್ಮ ತಪ್ಪು ಗೊತ್ತಾದರೂ ನೋಡ್ತಾ ಇದ್ರು ನೋಡ್ದಂಗೆ ಮುಗುಳ್ನಗ್ತಾ ಮತ್ತು ದಯಾಸಾಗರನಾಗಿ ವರದಾತವಂದ ತಂದೆಯಾಗಿ ಕೊಡ್ತಲೇ ಇದ್ದಾರೆ. ಶಕ್ತಿ ತುಂಬತಲೇ ಇದ್ದಾರೆ. ಸಮಯ ಕೊಡ್ತಿದ್ದಾರೆ. ಇನ್ನೂ 1 ವರ್ಷ ತಗೊಳ್ಳಿ, ಇನ್ನು 6 ತಿಂಗಳು ತಗೊಳ್ಳಿ. ಎಷ್ಟು ಬೋಲಾನಾಥ್ ಬಾಬಾ, ಎಷ್ಟು ದಯಾಸಾಗರ, ಕ್ಷಮಾಸಾಗರ. ಜೊತೆಗೆ ನಾನು ಮಹಾಕಾಲನೂ ಇದ್ದೀನಿ. ಬಾಬಾ ತಿಳಿಸ್ತಿದ್ದಾರೆ, ಅಭಿ ವಹ ರೂಪ ಬಚ್ಚೋಂಕೆ ಆಗಿ ನಹಿ ದಿಕ್ಕಾತೆ. ಮಹಾಕಾಲದ ರೂಪವನ್ನು ನಾನೀಗ ಮಕ್ಕಳ ಮುಂದೆ ತೋರಿಸಂಗಿಲ್ಲ. ನಹಿತು ಸಾಮನೆ ಕಡೆ ನಹಿ ಹೋ ಸಕೆಂಗೆ. ನೀವು ನಾನು ಮಹಾಕಾಲ ರೂಪವನ್ನು ತಾಳಿದರೆ ನೀವು ನನ್ನ ಎದುರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಜಾನ್ತೆ ಹುಯಿ ಬಿ ಬೋಲಾನಾಥ್ ಬಂತೆ, ಅಂಜಾನ್ ಬಿ ಬಂಜಾತೆ. ನನಗೆಲ್ಲ ಗೊತ್ತು. ನೀವು ಏನು ಮಾಡ್ತೀರಿ, ಏನು ಪುರುಷಾರ್ಥ ಮಾಡ್ತೀರಿ, ಏನು ಅಲ್ಬೇಲಪ್ಪನ್ನು, ಎಷ್ಟು ಮೈಪನ್ನು, ಎಲ್ಲನೂ ನನಗೆ ಗೊತ್ತಾಗ್ತದೆ ಅಂತಾರೆ ಬಾಬಾ. ಆದರೂ ನಾನು ಬೋಲಾನಾಥ ಗೊತ್ತಿದ್ದರೂ ಗೊತ್ತಿಲ್ಲದಂಗೆ ಇರ್ತೀನಿ. ಯಾತಕ್ಕೋಸ್ಕರ ಬಚ್ಚೋಂಕೋ ಸಂಪೂರ್ಣ ಬನಾನೆ ಕೇಳಿಯೇ. ನಿಮ್ಮನ್ನು ಸಂಪೂರ್ಣ ಮಾಡಬೇಕನ್ನೋದೇ ನಂದು ಉದ್ದೇಶ. ತಪ್ಪನ್ನೇ ನೋಡ್ತಾ ಕುಂತ್ರೆ, ಅದನ್ನೇ ಮಾತಾಡ್ತಾ ಕುಂತ್ರೆ ಆಗ್ತದೆ ಸಂಪನ್ನ ಮಾಡಲಿಕ್ಕೆ. ಎಷ್ಟು ಮತ್ತು ಒಳ್ಳೆಯದನ್ನೇ ತುಂಬ್ತಿದ್ದಾರೆ ಬಾಬಾ, ಎಷ್ಟು ಕ್ಷಮಿಸ್ತಿದ್ದಾರೆ. ಯಾಕೆ? ಮಕ್ಕಳನ್ನು ಸಂಪೂರ್ಣ ಮಾಡಲಿಕ್ಕೋಸ್ಕರ ನಾನಿನ್ನೂ ಮಹಾಕಾಲ ರೂಪ ತಾಳಿಲ್ಲ. ಬಾಪ್ ದಾದಾ ಯಹ ಸಬ್ ನಜರ್ ದೇಖ್ ಮುಸ್ಕರಾತೆ ರಹತೆ ಹಿ, ಕ್ಯಾ ಕ್ಯಾ ಖೇಲ್ ಕರ್ತೆ ಹಿ. ನೀವು ಏನೇನು ಆಟ ಆಡ್ತೀರಿ ನಾನೆಲ್ಲ ನೋಡ್ತೀನಿ, ಮುಗುಳ್ನಗ್ತೀನಿ. ಗೊತ್ತಿದ್ರೂ ಗೊತ್ತಿಲ್ಲದಂಗಿರ್ತೀನಿ. ಅಂಜಾನ್ ಬಂಜಾತೆ, ಬೋಲಾನಾಥ್ ಬಂತೆ, ಸಬ್ ದೇಖ್ತೆ ರಹತೆ. ಎಲ್ಲನೂ ನೋಡ್ತೀನಿ, ಎಲ್ಲನೂ ಗೊತ್ತು ನನಗೆ. ಇಸ್ಲಿಯೇ ಬ್ರಾಹ್ಮಣ ಜೀವನ ಕಿ ವಿಶೇಷತಾओं को ಸ್ವಯಂ ಮೇ ಚೆಕ್ ಕರೋ, ಸ್ವಯಂ ಕೋ ಸಂಪನ್ನ ಬನಾವೋ. ಬಾಬಾ ತಿಳಿಸ್ತಿದ್ದಾರೆ, ಬ್ರಾಹ್ಮಣ ಜೀವನದ ವಿಶೇಷತೆಯನ್ನು ತಮ್ಮಲ್ಲಿ ಚೆಕ್ ಮಾಡಿಕೊಳ್ಳಿ. ಬ್ರಾಹ್ಮಣ ಜೀವನದ ವಿಶೇಷತೆಯಿಂದ ತಮ್ಮನ್ನು ಸಂಪನ್ನ ಮಾಡಿಕೊಳ್ಳಿ. ಎಂಥ ಒಂದು ಡೈಮಂಡ್ ಅವಕಾಶವನ್ನು ಬಾಬಾ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ರೀತಿ ಬಾಬಾ ನಾವು ಮಕ್ಕಳಿಗೆ ಇನ್ನೂ ಟೈಮ್ ಕೊಟ್ಟು ನಮ್ಮನ್ನು ಇನ್ನೂ ತೀವ್ರ ಪುರುಷಾರ್ಥಕ್ಕೆ ಬಾಬಾ ಎಡೆ ಮಾಡಿಕೊಡ್ತಿದ್ದಾರೆ. ಅಚ್ಚಾ, 4 ಕಡೆಯ ಸರ್ವಯೋಗಿ ಆತ್ಮಗಳು, ಜ್ಞಾನಿ ಆತ್ಮಗಳು, ಕರ್ಮಾತೀತ ತಂದೆಯ ಸಮಾನ ಕರ್ಮಾತೀತ ಶ್ರೇಷ್ಠಾತ್ಮರು, ಸ್ವಯಂ ಮತ್ತು ಸಮಯದ ಮಹತ್ವತೆಯನ್ನು ಅರಿತುಕೊಂಡಿರುವ ಮಹಾನಾಗಿರುವ ಮಹಾನಾತ್ಮಗಳು, ಸದಾ ತಂದೆಯನ್ನು ಸರ್ವ ಸಂಬಂಧ ಸರ್ವ ಪ್ರಾಪ್ತಿಯ ಲಾಭವನ್ನು ಪಡೆಯುವ ಸಮಜ್ದಾರ್, ವಿಶಾಲ ಬುದ್ಧಿ, ಸ್ವಚ್ಛ ಬುದ್ಧಿ, ಸದಾ ಪಾವನ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬಾ ಪಾರ್ಟಿ ಜೊತೆಗೆ ಮಾತಾಡ್ತಾರೆ. ಬಾಬನ ಮುಂದೆ ನಿಮ್ಗೆ ಗೊತ್ತಿದೆ 87ನೇ ಇಸ್ವಿ ಅಂದರೆ ಬೇರೆ ಬೇರೆ ಪಾರ್ಟಿ ಬಾಬನ ಮುಂದೆ ಬರ್ತಿದ್ರು. ಅಷ್ಟು ಪಾರ್ಟಿ, ಒಂದು 50 ಜನರ ಪಾರ್ಟಿ, 60 ಜನರ ಪಾರ್ಟಿ. ಸೀದಾ ಆ ಟೈಮಿಗೆ 87ನೇ ಇಸ್ವಿ ಅಂದರೆ ಓಂ ಶಾಂತಿ ಭವನ. ಓಂ ಶಾಂತಿ ಒಂದು ಸ್ಟೇಜಿನ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆವು ನಾವು. ಈಗ ಬನ್ನಿ ಅಂತಂದ ಕೂಡಲೇ ಒಂದೊಂದೇ ಪಾರ್ಟಿ 50 ಜನ 60 ಜನ ಬಾಪ್ತಾದ ಮುಂದೆ ಕುಂತಿರ್ತಾರೆ. ಅವರ ಮುಂದೆ ಸ್ಟೇಜಿನ ಮೇಲೆ ಹೋಗಿ ಕುಂತು ಬಿಡ್ತಿದ್ದೆವು. ಅಷ್ಟೊತ್ತಿಗೆ ಬಾಬಾ ಆ ಟೋಟಲಿ ಪಾರ್ಟಿಗೆ ಮಾತಾಡಿಸಿ ಆಮೇಲೆ ಒಬ್ಬರೊಬ್ಬರಿಗೆ ವರದಾನ ಕೊಟ್ಟು ಆಮೇಲೆ ಟೋಲಿ ಕೊಟ್ಟು ಕಳಿಸ್ತಿದ್ರು. ಇದು 87ನೇ ಇಸ್ವಿಯಲ್ಲಿ. ಆವಾಗ ಒಂದು ಪಾರ್ಟಿ ಬಾಬರವರ ಮುಂದೆ ಕುಂತಿದ್ರು. ಆವಾಗ ಬಾಬಾ ತಿಳಿಸ್ತಿದ್ದಾರೆ, ತಮ್ಮನ್ನು ಸರ್ವಶಕ್ತಿಗಳಿಂದ ಸಂಪನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳು ಅಂತ ಅನುಭವ ಮಾಡ್ತಿದ್ದೀರಾ?
ಬಾಬಾ ಸರ್ವಶಕ್ತಿಯ ಖಜಾನೆಯನ್ನು ಆಸ್ತಿ ರೂಪದಲ್ಲಿ ಕೊಟ್ಟಿದ್ದಾರೆ. ಸರ್ವಶಕ್ತಿಗಳು ಅದು ನಮ್ಮ ವರ್ಷ ಅಥವಾ ಖಜಾನ. ಆ ಖಜಾನೆಯನ್ನು ಸದಾ ಜೊತೆಗಿಟ್ಟುಕೊಂಡಿದ್ದೀರಲ್ವ. ಬಾಪನೆ ದಿಯಾ ಬಚ್ಚೋಂಕ ಹೋಗಯ್ಯ. ಬಾಬಾ ಖಜಾನೆಯನ್ನು ಕೊಟ್ಟರು, ಸರ್ವಶಕ್ತಿಗಳ ಖಜಾನೆ ಕೊಟ್ಟರಂದ ಕೂಡಲೇ ಮಕ್ಕಳಿದ್ದಾಯಿತು. ಯಾವ ವಸ್ತು ಜೋ ಚೀಸ್ ಅಪ್ಪನೇ ಹೋತಿ ಹೈ ಅದು ಸ್ವತಃ ನೆನಪು ಬರ್ತಾ ಇರ್ತದಲ್ವ. ಬಾಬಾ ತಿಳಿಸರಿ ಯಾವ ವಸ್ತು ಅದು ವಿನಾಶಿ ವಸ್ತು ಇರ್ಬೋದು. ಯಹ ವರ್ಷ ಶಕ್ತಿಯ ಅವಿನಾಶಿ. ಲೌಕಿಕದವರು ಒಂದು ವಸ್ತು ಕೊಡ್ತಾರೆ, ಆ ವಸ್ತು ಕೊಟ್ಟರು ಅಂದರೆ ಅದು ನನ್ನದು, ಅದರದ್ದು ನೆನಪು ಯಾವಾಗಲೂ ನನಗೆ ಬರ್ತಾ ಇರ್ತದೆ. ಆದರೆ ಅದು ವಿನಾಶಿ ವಸ್ತು. ಆದರೆ ಬಾಬಾ ಕೊಡುವಂಥ ವರ್ಷ ಅದು ಸರ್ವಶಕ್ತಿಗಳು, ಅದು ಅವಿನಾಶಿ. ಬೇರೆಯವರು ಕೊಟ್ಟದ್ದು ಇವತ್ತು ಸಿಗ್ತದೆ, ನಾಳೆ ಸಮಾಪ್ತಿ ಆಗ್ತದೆ. ಆದರೆ ಬಾಬಾ ಕೊಟ್ಟ ಅದನ್ನು, ಆ ಖಜಾನೆಯನ್ನು ಸುಟ್ಟು ಹಾಕ್ಬೋದು, ಯಾರು ಲೂಟಿ ಮಾಡ್ಬೋದು. ಆದರೆ ಬಾಬಾ ಕೊಟ್ಟ ಖಜಾನೆ ಸರ್ವಶಕ್ತಿಯ ಖಜಾನೆ. ಬಾಬಾ ಹೇಳ್ತಾರೆ ಅದು ನಮ್ಗೆ ಕೊಟ್ಟಿದ್ದಾರೆ ಅಂತಂದಮೇಲೆ ಸ್ವತಃ ನಮಗೆ ಅದರದ್ದು ನೆನಪಿರಬೇಕು. ಆ ಶಕ್ತಿಗಳು ಸದಾಕಾಲಕ್ಕೂ ಅವಿನಾಶಿ. ಮತ್ತು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ವೃದ್ಧಿ ಆಗ್ತದೆ. ಫಾರ್ ಎಕ್ಸಾಂಪಲ್, ಜ್ಞಾನದ ಖಜಾನೆಯನ್ನು ಹಂಚಿದಷ್ಟು ನಮ್ಮಲ್ಲಿ ಜ್ಞಾನ ವೃದ್ಧಿ ಆಗ್ತದೆ. सर्वा साधन भी स्वतः ही प्राप्त होते रहेंगे, तो सदा के लिए वर्षे के अधिकारी बन गए. यह खुशी रहती है ना. वर्षा भी कितना श्रेष्ठ है, कोई अप्राप्ति नहीं, सर्व प्राप्तियाँ है. ಎಷ್ಟು ಶ್ರೇಷ್ಠವಾದ ಆಸ್ತಿ ಪಡ್ಕೋತಿದ್ದೀವಿ ಬಾಬನಿಂದ. ಸರ್ವ ಶಕ್ತಿಗಳನ್ನು ಆಸ್ತಿ ರೂಪದಲ್ಲಿ ಪಡ್ಕೋತಿದ್ದೀವಿ. ನನ್ನದಂತಂದ ಮೇಲೆ ನನ್ನ ಜೊತೆಗಿರ್ತದೆ, ಖರ್ಚು ಮಾಡಿದಷ್ಟು ವೃದ್ಧಿ ಆಗ್ತದೆ. ನನ್ನ ಲೈಫಲ್ಲಿ ಯಾವುದೇ ಅಪ್ರಾಪ್ತಿ ಇಲ್ಲ ಅಂತ ಅನುಭವ ಮಾಡಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಆ ಪಾರ್ಟಿ ಮಿಲ್ಲಾದಮೇಲೆ ನಿರ್ಮಲಾ ಶಾಂತ ದಾದಿಜಿಯವರು ಬಾಬನ ಮುಂದೆ ಮಿಲ್ಲ ಮಾಡಲಿಕ್ಕೆ ಕುಂತಿದ್ರು. ನಿಮ್ಗೆ ಗೊತ್ತಿದೆ, ನಿರ್ಮಲಾ ಶಾಂತ ದಾದಿ ಅಂದರೆ ಬ್ರಹ್ಮ ಬಾಬರವರ ದಾದಾ ಲೇಖರಾಜರವರ ಲೌಕಿಕ ಮಗಳು. ಅವರು ಈಸ್ಟರ್ನ್ ಜೋನಿಗೆ ಇನ್ಚಾರ್ಜ್. ಅವರು ಬಾಬರ ಮಿಲ್ಲ ಮಾಡಲಿಕ್ಕೆ ಬಂದಿದ್ದರು. ಫುಲ್ಲು ಆ ಬಾಬಾ ಇದ್ದಾಗನೇ ಆ ಸಮಯದಲ್ಲೇ ಮನೆ ಅದೆಲ್ಲ ಬಿಟ್ಟು ಬಾಬನ ಹತ್ತಿರ ಬಂದು ಸಮರ್ಪಣೆಯಾದವರು ನಿರ್ಮಲಾ ಶಾಂತ ದಾದಿ. ಅವರ ಮುಖ ನೋಡಿದರೆ ಬ್ರಹ್ಮ ಅವರ ಮುಖನೇ ನೋಡ್ದಂಗೆ ಆಗ್ತಿತ್ತು. ತಾವೆಲ್ಲ ನೋಡಿಲ್ಲ, ಆದರೆ ಫೋಟೋದಲ್ಲಿ ನೋಡಿರ್ಬೋದು. ಈಗ ಬಾಬಾ ಹೇಳ್ತಿದ್ದಾರೆ ಅವರಿಗೆ, ನಿರ್ಮಲಾ ಶಾಂತ ದಾದಿಜಿಯವರಿಗೆ, ಮಹಾರಥಿಯೋಂಕೆ ಹರ್ ಕದಮ್ಮೆ ಸೇವಾ ಹೇ. ಅಂದರೆ ಅವರನ್ನು ಮಹಾರಥಿ ರೂಪದಲ್ಲಿ ನೋಡ್ತಿದ್ದಾರೆ ಬಾಬಾ. ಭಾಳ ಸುಂದರವಾಗಿ ಮಹಾರಥಿಗಳ ಲಕ್ಷಣ ಏನು, ಅವೆಲ್ಲ ಲಕ್ಷಣ ನಿನ್ನ ಹತ್ರ ಇರಬೇಕು ಅಂತ ನಿರ್ಮಲಾ ಶಾಂತ ದಾದಿಜಿಯವರಿಗೆ ತಿಳಿಸ್ತಿದ್ದಾರೆ. ಒಂದನೇದು ಪಾಯಿಂಟ್, ಮಹಾರಥಿಗಳು ಯಾವಾಗಲೂ ಪ್ರತಿ ಹೆಜ್ಜೆಯಲ್ಲಿ ಅವ್ರದ್ದು ಸೇವೆ. ಅವರು ಮಾತಾಡಿದ್ರೂ ಸೇವೆ, ಮಾತನಾಡದಿದ್ದರೂ ಸೇವೆ, ಪ್ರತಿ ಕರ್ಮದಲ್ಲಿಯೂ ಸೇವೆ, ಅವರ ಚಲನವಲನದಲ್ಲಿಯೂ ಸೇವೆ. ಸೇವೆ ಇಲ್ಲದೆ ಒಂದು ಸೆಕೆಂಡು ಇರೋದಿಲ್ಲ. ಮನಸ ಸೇವೆ ಇರ್ಬೋದು, ವಾಚಾ ಸೇವೆ ಇರ್ಬೋದು, ಸಂಬಂಧ ಸಂಪರ್ಕದಿಂದ ಸೇವೆ ಇರ್ಬೋದು. ಅವರು ನಿರಂತರ ಯೋಗಿಗಳು, ನಿರಂತರ ಸೇವಾದಾರಿಗಳು. अच्छा, जो मधुबन में खजाना जमा किया वो सभी को बांट के खिलाने लिए जा रही हो ना. ದಾದಿಗೆ ಕೇಳ್ತಿದ್ದಾರೆ ಬಾಬಾ, ಮಧುಬಂದಲ್ಲಿ ಎಲ್ಲ ಖಜಾನೆ ಜಮಾ ಮಾಡ್ಕೊಂಡೆಲ್ಲ, ಈಗ ಅದನ್ನು ಹಂಚಲಿಕ್ಕೆ, ಆ ಖಜಾನೆಯನ್ನು ಎಲ್ಲರಿಗೂ ತಿನ್ನಿಸ್ಲಿಕ್ಕೆ ವಾಪಸ್ ಹೋಗ್ತಿದ್ದೀಯಲ್ವಾ ಅಂತ ಕೇಳ್ತಿದ್ದಾರೆ. ಅವರನ್ನು ಬಾಬಾ ಮಹಾರಥಿ ರೂಪದಲ್ಲಿ ನೋಡಿ ಮತ್ತೆ ಈಗ ಹೋಗಲಿಕ್ಕೆ ವಿದಾಯ ಕೊಡಲಿಕ್ಕೆ ಬಂದಿಯಲ್ಲ, ಅದಕ್ಕೆ ಹಂಚಲಿಕ್ಕೆ ಹೋಗ್ತಿದೆಯಲ್ಲ ಅಂತಾರೆ. ಮಹಾರಥಿಗಳ ಸ್ಥಾನದಲ್ಲಿ ಇರುವಂಥವರ, ಮಹಾರಥಿಗಳು ಯಾವ ಸ್ಥಾನದಲ್ಲಿ ಇರ್ತಾರೋ, ಮಹಾರಥಿयों का स्थान पर रहना भी ಅನೇಕ ಆತ್ಮಾओं का ಸ್ಥೂಲ ಸಹಾರಾ हो जाता. ಮಹಾರಥಿಗಳಿರುವಂಥ ಸ್ಥಾನ ಇದೆಯಲ್ಲ, ಅದು ಅನೇಕ ಆತ್ಮಗಳಿಗೆ ಸ್ಥೂಲವಾಗಿ ಆಶ್ರಯ ಸ್ಥಾನ ಆಗಿರ್ತದೆ. ಹೇಗೆ ಬಾಬಾ ಛತ್ರಛಾಯ ಹೇ, ಅದೇ ರೀತಿ ತಂದೆಯ ಸಮಾನ ಮಕ್ಕಳು ಸಹಿತ ಅನೇಕರಿಗೆ ಛತ್ರಛಾಯ ಆಗಿರ್ತಾರೆ. ಇನ್ನೂ ಮಹಾರಥಿಗಳ ಲಕ್ಷಣ ಹೇಳ್ತಲೇ ಇದ್ದಾರೆ ಬಾಬಾ. ಮಹಾರಥಿಗಳು ಎಲ್ಲಿರ್ತಾರೋ ಅವರು ಇರುವ ಸ್ಥೂಲ ಸ್ಥಾನನೂ ಸಹಾರ ಆಗ್ತದೆ. ಮಹಾರಥಿಗಳು ಎಲ್ಲಿರ್ತಾರೋ ಅವರಿರುವಂಥ ಸ್ಥಾನ ಛತ್ರಛಾಯ ಆಗ್ತದೆ. ಸಭಿ ದೇಖ್ ಕರ್ಕೆ ಕಿತ್ತನೆ ಖುಷಿ ಹೋತೆ, ಅವರನ್ನು ನೋಡಿ ಎಷ್ಟು ಜನ ಖುಷಿ ಪಡ್ತಾರೆ. ಅದು ಅವರ ಪಾಲಿಗೆ ವರದಾನ. ಯಾರಿಗೆ?
ಮಹಾರಥಿಗಳಿಗೆ ಅದು ವರದಾನ. ಕಣ್ಣಿನ ಮೂಲಕನೂ ಮಹಾರಥಿಗಳಿದ್ದು ವರದಾನನೇ. ಮಸ್ತಕದಲ್ಲಿಯೂ ವರದಾನವೇ ವರದಾನ. ಪ್ರತಿ ಕರ್ಮನೂ ಸಹ ಯಾವುದಕ್ಕೆ ನಿಮಿತ್ತ ಆಗ್ತದೆ? ಹರ್ ಕರ್ಮ ಕರ್ನೆ ವಾಲಿ ನಿಮಿತ್ತ ಕರ್ಮೇಂದ್ರಿಯೋಂಕೋ ವರದಾನ ಹೇ. ಪ್ರತಿ ಕರ್ಮ ಮಾಡುವಂತಹ ಕರ್ಮ ಮಾಡಲಿಕ್ಕೆ ನಿಮಿತ್ತ ಆದಂಥ ಕರ್ಮೇಂದ್ರಿಯಗಳಿದೆ ಅಲ್ಲ, ಎಲ್ಲ ಕರ್ಮೇಂದ್ರಿಯಗಳು ವರದಾನನೇ. ಆಂಕೋಂಕ ವರದಾನ. ಹೇಗೆ ಕಣ್ಣಿಗೆ ವರದಾನ? सभी समझते हैं ना, बाप की नज़र का इन आत्माओं की नज़र से अनुभव होता है. ನಾವು ಇವರಿಗೆ ದೃಷ್ಟಿ ಕೊಟ್ಟರೆ ಸಾಕು, ಬಾಬನ ದೃಷ್ಟಿಯ ಅನುಭವ ಆಗ್ತದೆ ನಮಗೆ. ನೋಡಿ, ಕಣ್ಣಿಗೂ ವರದಾನ. ಇದು ಮಹಾರಥಿಗಳ ಲಕ್ಷಣ. ನಾವು ದೃಷ್ಟಿ ಕೊಟ್ಟರೆ ಮತ್ತೊಬ್ಬರಿಗೆ ಬಾಬನೇ ದೃಷ್ಟಿ ಕೊಡ್ತಿದ್ದಾರೆ ಅಂತ ಅನುಭವ ಆಗ್ತದೆ. ತೋ ನಯನೋಂಕೋ ವರದಾನ ಹೋಗಯಾನ. ನೋಡಿ, ಕಣ್ಣಿಗೆ ಅಂತ ವರದಾನ. ಅದೇ ರೀತಿ ಮುಖಕ್ಕೂ ವರದಾನ, ಚೆಹರೆಗೂ ವರದಾನ, ಕದಂ ಕದಮ್ಕೋ ವರದಾನ. ಕಿತ್ತನೆ ವರದಾನ ಹೇ. ಇದು ಮಹಾರಥಿಗಳ ಲಕ್ಷಣ. ಅವರಿಗೆ ಹರ್ ಕರ್ಮ ಕರ್ನೆ ವಾಲಿ ನಿಮಿತ್ತ ಕರ್ಮೇಂದ್ರಿಯೋಂಕೋ ವರದಾನ ಹೇ. ಕಣ್ಣಿಗೆ, ಕಾಲಿಗೆ, ಕೈಗೆ, ಮುಖಕ್ಕೆ, ಹಣೆಗೆ ಎಲ್ಲ ವರದಾನನೇ. मुख का वरदान, चेहरे का वरदान, कदम कदम वरदान, कितने वरदान. औरों को भी वरदान देते, आपको पहले से ही वरदान मिले हुए हैं. बाबा ತಿಳಿಸ್ತಾರೆ, जो भी कदम उठाओ, ಯಾವ ಹೆಜ್ಜೆ ಇಟ್ಟು ವರದಾನ से ಜೋಲಿ ಬರಿ ಹುಯಿ ಹೇ. ವರದಾನಗಳಿಂದ ಜೋಳಿಗೆ ತುಂಬಿಕೊಂಡಿದೆ. ಲಕ್ಷ್ಮಿಯನ್ನು ತೋರಿಸ್ತಾರಲ್ವಾ, ಕೈ ಯಾವಾಗಲೂ ಹೆಂಗಿರ್ತದೆ? ಹಾತ್ ಸೆ ದನ್, ಹಣ ಸುರಿತಾ ಇರ್ತದೆ. ಹಣದ ವರದಾನ ಸ್ವಲ್ಪ ಸಮಯಕ್ಕೋಸ್ಕರ ಅಲ್ಲ. ಲಕ್ಷ್ಮಿ ಸದಾ ಸಂಪತ್ತಿನ ದೇವಿ, ಸಂಪತ್ತಿ ದೇತಿ ಹಿ रहती है. ಯಹ ಕಿಸ್ಕಾ ಚಿತ್ರ ಹೇ ಅಲ್ವಾ? ಲಕ್ಷ್ಮಿ ಯಾವಾಗಲೂ ಕುಂತಿರ್ತಾಳೆ, ಕೈಯಲ್ಲಿ ಹಣ ಸುರಿತಾ ಇರ್ತದೆ. ಸದಾ ಅವಳು ಸಂಪತ್ತಿನ ದೇವತೆ, ಸದಾ ಕೊಡ್ತಾ ಇರ್ತಾಳೆ वरदान. बाप तो कहते हैं ना, कोई वरदान रहा ही नहीं तो फिर क्या दे? वरदानों से ही सजे हुए चल रहे हो ना. जैसे कहते हो ना, हाथ घुमाया तो वरदान मिल गया. ಕೈ ಹಿಂಗೆ ನಾವು ಎತ್ತಿ ಎಲ್ಲರಿಗೂ ಆಶೀರ್ವದಿಸಿದರೆ ಸಾಕು, ಎಲ್ಲರಿಗೂ ವರದಾನ ಸಿಕ್ಬಿಡ್ತು. ಬಾಬಾ ಅಂತೂ ಒಂದು ವರದಾನ ಕೊಟ್ಟಿದ್ದಾರೆ. ಹೇಳಿ ಯಾವುದದು? ಸಮಾನ ಭವಕ ವರದಾನ ದಿಯಾ. ಸಮಾನ ಭವ. ಈ ಸಮಾನ ಭವ ಎನ್ನುವ ವರದಾನದಲ್ಲಿ ಸಬ್ ವರದಾನ ಮಿಲ್ಗೈ, ಎಲ್ಲ ವರದಾನ ಸಿಗ್ತದೆ. ಹಾಗಾಗಿ ಬಾಬಾ ಲಾಸ್ಟ್ ಮಿಲ್ನ ಮಾಡಿದ ಮೇಲೆ ಹಿಂಗೆ ಕೈ ತೋರಿಸ್ತಾರೆ ಇಡೀ ಸಭೆಗೆ. ಅದು ಎಲ್ಲ ವರದಾನನೂ ಸಿಕ್ಕಿದಂತೆ. ಸಮಾನುಭವ ಎನ್ನುವ ವರದಾನದಲ್ಲಿ ಸಬ್ ವರದಾನ ಮಿಲ್ಗಯೇ. ಬಾಬಾ ಅವ್ಯಕ್ತ ಆದಾಗ ಎಲ್ಲರಿಗೂ ಸಮಾನ ಭವ ಅಂತ ವರದಾನ ಕೊಟ್ಟಿದ್ದಾರೆ. ನೆನಪಿದೆನಾ? ಅಲ್ಲಿ ಚೋಟೆ ಹಾಲ್, ಹಿಸ್ಟ್ರಿ ಹಾಲ್ನಿಂದ ಹೊರಬಂದು ಬಾಗಿಲ ಹತ್ತಿರ ನಿಂತಾರೆ ಬ್ರಹ್ಮ ಬಾಬಾ. ಆಮೇಲೆ ಎಲ್ಲ ಮಕ್ಕಳು ಹೊರಗಡೆ ನಿಂತಾರೆ. ಬಾಬಾ ಹಿಂಗೆ ಕೈ ಮಾಡೋದು ಚಿತ್ರ ಇದೆ, ಒಂದು ಬಹಳ ಸುಂದರ ಚಿತ್ರ. ಬಾಗಿಲ ಹತ್ರ ನಿಂತು ಹಿಂಗೆ ಕೈ ಮಾಡ್ತಾರೆ. ಜಬ್ ಬಾಪ್ ಅವ್ಯಕ್ತ ಹುಯೇ ತೋ ಸಭಿಗೂ ಸಮಾನ ಭವಕ ವರದಾನ ದಿಯಾ. ಹಿಂಗೆ ಕೈಯಲ್ಲಾಡಿಸೋದಂತಂದರೆ ಹಾತ್ ಗುಮಾಯ ಅಂದರೆ ಏನರ್ಥ? ಸಮಾನ ಭವಕ ವರದಾನ ದಿಯಾ ಅಂತ ಅರ್ಥ. ಸಿರ್ಫ್ ಸಾಮಾನ್ಯ ವಾಲೆಕೋ ನಹಿ, ಸಭಿ ಕೋ ದಿಯಾ. ಎದುರು ನಿಂತವರಿಗೆ, ಅಲ್ಲಿ ಒಂದು 10-15 ಜನ ನಿಂತಾರೆ, ಅವರಿಗಷ್ಟೇ ಅಲ್ಲ, ಎಲ್ಲರಿಗೂ ವರದಾನ ಕೊಟ್ಟಂಗೆ ಲಾಸ್ಟಿಗೆ सूक्ष्म रूपದಲ್ಲಿ ಎಲ್ಲ महावीर बाप के सामने रहे और वरदान मिला. अच्छा, आप लोगों के साथ सभी की दुआएं और दवाई है ही, इसलिए बड़ी बीमारी भी छोटी हो जाती है. ಯಾರು ಹೆದರಬೇಡ್ರಿ, ಯಾರು ಹೆದರಬೇಡ್ರಿ. ಈಗ ಎಲ್ಲ ಕಡೆ ಮತ್ತೆ ಪುನಃ ಭಯಾನಕ ವಾತಾವರಣ ಇದೆ ಕೊರೋನದ್ದು. ಆದರೆ ಬಾಬಾ ಅಂತಾರೆ, ಆಪ್ ಲೋಗಂಗೆ ಸಾಥ್, ನಿಮ್ಮ ಜೊತೆಗೆ ದುವಾಯೆ ಅವ್ರ ದವಾಯಿ ಎರಡೂ ನಿಮ್ಮ ಜೊತೆಗಿದೆ. ಆವಾಗ ದೊಡ್ಡ ರೋಗನೂ ಸಣ್ಣದಾಗಿ ಬಿಡುತ್ತದೆ, ಕೇವಲ ರೂಪರೇಖೆ ತೋರಿಸ್ತದೆ. ಅಪ್ಪನ ದಾವ್ ನಹಿ ಲಗಾ ಸಕ್ತೆ. ಅದೇನು ಮುಂದೆ ನಮ್ಮನ್ನು ದಾಳಿ ಮಾಡಲಿಕ್ಕೆ ಆಗಂಗಿಲ್ಲ. ದೊಡ್ಡ ರೂಪ ಬಂದರೂ ನಮಗೆ ಶೂಲದ ರೂಪದಲ್ಲಿ ಬಂದರೆ ಅದು ಮುಳ್ಳಿನ ರೂಪ ಕಾಣ್ತದೆ. ಸಣ್ಣದು ಶೂಲ, ದೊಡ್ಡದು ಮುಳ್ಳು ಸಣ್ಣದು. ಯಾಕೆ? ತಂದೆಯ ಹಾತ್ ಮತ್ತು ಸಾಥ್ ನಮ್ಮ ಜೊತೆಗಿದೆ.
ದುವಾಯೆ ಮತ್ತು ದವಾಯಿ. ಈಗಂತಾರೆ ಬಾಬಾ ಹಾತ್ ಮತ್ತು ಸಾತ್, ಹರ್ ಕದಮ್ ಹರ್ ಬೋಲ್ ಮೇ, ಪ್ರತಿ ಹೆಜ್ಜೆಗೆ ಪ್ರತಿ ಮಾತಿನಲ್ಲಿ ದುವಾ ಮತ್ತು ದವಾ ನಮಗೆ ಸಿಗ್ತಾ ಇರ್ತದೆ. ಆದ್ದರಿಂದ ಬೇಫಿಕರ್ ರಹೋ, ನಿಶ್ಚಿಂತ ಇರಿ, ಧೈರ್ಯ ತುಂಬಿಸ್ತಿದ್ದಾರೆ ಬಾಬಾ. ಐಸೇ ಫ್ರೀ ಹೋ ಜಾವು, ಇಷ್ಟು ಫ್ರೀಯಾಗಿರಬೇಕು. ಸೂಕ್ಷ್ಮ ವತನ್ ಮೇ ಪਹੁಂಚಾವು, ಏನಾಗಬೇಕಂತಾರೆ ಬಾಬಾ, ಸೂಕ್ಷ್ಮ ವತನಕ್ಕೆ ಬಂದುಬಿಡಿ, ತಲುಪಿಬಿಡಿ. ಇದರಿಂದ ಬೇರೆಯವರಿಗೂ ಬಲ ಸಿಗ್ತದೆ. बीमारी ಬರ್ತದೆ, ಆದರೆ ಸೇವಾ ಕರ್ತಿ ಹೈ. तो बीमारी नहीं, सेवा का साधन है. ಕೆಲವೊಮ್ಮೆ ರೋಗ ಬಂದರೂ ಸಹಿತ ಅದು ಸೇವೆಯ ಸಾಧನ. नहीं तो और सब समझेंगे ಇನ್ನೊಂದು को तो मदद है, ಇನ್ನೊಂದು को ಅನುಭವ ತೋಡೆ ಹಿ है. ಕೆಲವರು ತಿಳ್ಕೊತಾರಂತೆ, ಇಲ್ಲ ಇವರಿಗೆಲ್ಲ ಬಹಳ ಮದದ್ ಇದೆ, ಇವರಿಗೆಲ್ಲ ಅನುಭವ ಇಲ್ಲ. लेकिन अनुभवी बनाए औरों को हिम्मत दिलाने की सेवा के लिए थोड़ा सा रूपरेखा दिखाती है. ಬರ್ತದೆ ರೋಗ ನಮ್ಮನ್ನು ಅನುಭವಿ ಮಾಡಲಿಕ್ಕೆ. ರೋಗ ಬರ್ತದೆ, ಆದರೆ ಅದು ಸೇವೆಯ ಸಾಧನ. ರೋಗ ಬರುವುದು ನಮ್ಮನ್ನು ಅನುಭವಿ ಮಾಡಲಿಕ್ಕೆ, ಮತ್ತೊಬ್ಬರಿಗೆ ಹಿಮ್ಮತ್ತು ಕೊಡಬೇಕಲ್ಲ. ಅದಕ್ಕೊಂದು ಸ್ವಲ್ಪ ರೂಪರೇಖೆ ನಮ್ಮ ಹತ್ರ ತೋರಿಸ್ತದೆ ಅದು. ಆದರೆ ನಹಿತ್ತು ಸಭಿ ದಿಲ್ ಶಿಕಸ್ತು ಹೋ ಜಾಯ್, ಇಲ್ಲಾದರೆ ಮಕ್ಕಳೆಲ್ಲ ಇಷ್ಟೊತ್ತಿಗೆ ಮಾನಸಿಕ ವ್ಯಾಕುಲ ಆಗಿಬಿಡ್ತಿದ್ರು. आप सभी एग्जाम्पल रूप से थोड़ी रूपरेखा देखते, बाकी चुಕ್ತು ಹೋಗಯ್ಯ, ಸಿರ್ಫ್ ರೂಪರೇಖಾ ಮಾತ್ರ ರಹ ಹುआ है. ಅದರಿಂದ ಒಂದು ಕಡೆ ಎಲ್ಲನೂ ಸಹಿತ ಚುಕ್ತಾಯ್ತಂತ ಅನುಭವ ಮಾಡಿರಿ. ಏನೋ ಒಂದು ಸ್ವಲ್ಪ ರೂಪರೇಖೆ ಬರ್ಬೋದು ರೋಗದ್ದು, ಆದರೆ ಚಿಂತೆ ಮಾಡಬೇಡಿ, ಬೇಫಿಕರಿರಿ. ಬಾಬನ ಹಾತ್ ಸಾತ್ ಜೊತೆಗಿದೆ, ದುವಾ ಮತ್ತು ದವ ಜೊತೆಗಿದೆ. ಆಮೇಲೆ ರೋಗ ಬಂದರೂ ಸಹಿತ ಸೇವೆಯ ಸಾಧನ. ಎಂದಿಗೂ ದಿಲ್ ಶಿಕಸ್ತಾಗಬೇಡಿ, ಧೈರ್ಯವಾಗಿರಿ ಅಂತ ಬಾಬಾ ವಿಶೇಷವಾಗಿ ನಮಗೆ ಧೈರ್ಯ ತುಂಬಿಸ್ತಿದ್ದಾರೆ. ಕೊನೆಯದಾಗಿ ಹೃದಯ ತುಂಬಿ ಪ್ರತಿಯೊಂದು ಆತ್ಮಗಳಿಗೆ ಶುಭ ಭಾವನೆಯನ್ನು ಕೊಡಿ. ಯಹಿ ದಿಲ್ ಕಿ ಥ್ಯಾಂಕ್ಸ್ ಹೇ. ಹೃದಯ ತುಂಬಿ ನಾವು ಅದನ್ನು ಥ್ಯಾಂಕ್ಸ್ ಕೊಟ್ಟಂತೆ. ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಮಕ್ಕಳು ಹೃದಯದಿಂದ ಥ್ಯಾಂಕ್ಸ್ ಹೇಳಿ. संगम युग को सर्व आत्माओं के प्रति सदा के लिए थैंक्स देने का समय कहेंगे. ಸಂಗಮ ಯುಗದಲ್ಲಿ ಸರ್ವ ಆತ್ಮಗಳ ಪ್ರತಿ ನಾವು ಥ್ಯಾಂಕ್ಸ್ ಅನ್ನುವಂಥ ಸಮಯ ಇದು. ಸಂಗಮ ಯುಗ ಪೂರಾ ಹಿ ಥ್ಯಾಂಕ್ಸ್ ಡೇ ಹಿ. ಸಂಗಮ ಯುಗ ಪೂರ್ಣ ಥ್ಯಾಂಕ್ಸ್ ಡೇ. ನಾವು ಥ್ಯಾಂಕ್ಸ್ ಹೇಳುವಂಥ ದಿನ ಸಂಗಮ ಯುಗ. ಯಾರಿಗೆ ಥ್ಯಾಂಕ್ಸ್ ಹೇಳೋಣ? ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸಂಗಮ ಯುಗ, ಥ್ಯಾಂಕ್ ಯು, ಥ್ಯಾಂಕ್ ಯು ಸಂಗಮ ಯುಗ, ಥ್ಯಾಂಕ್ ಯು, ಥ್ಯಾಂಕ್ ಯು ದಾದಿ, ಥ್ಯಾಂಕ್ ಯು, ಥ್ಯಾಂಕ್ ಯು ದಾದಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಧುಬನ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಧುಬನ್, ಥ್ಯಾಂಕ್ ಯು. ನಿಮ್ಮ ಜೊತೆಗಾರಿಗೆ ಥ್ಯಾಂಕ್ ಯು ಹೇಳ್ರಿ, ಯಜ್ಞಕ್ಕೆ ಥ್ಯಾಂಕ್ಸ್ ಹೇಳ್ರಿ, ನಿಮ್ಮ ನಿಮಿತ್ತ ಅಕ್ಕಂದರಿಗೆ ಥ್ಯಾಂಕ್ಸ್ ಹೇಳ್ರಿ. ಸಂಗಮ ಯುಗ ಪೂರಾ ಹಿ ಥ್ಯಾಂಕ್ಸ್ ಡೇ. ಸದಾ ಏಕ ದೋ ಕೋ ಶುಭ ಕಾಮನಾ ಶುಭ ಭಾವನಾ ದೇತೆ ರಹೋ. ಅವರು ಬಾಪ್ ಬಿ ದೇತೆ ಹಿ. ಎಲ್ಲರಿಗೂ ಶುಭ ಭಾವನೆ ಶುಭ ಕಾಮನೆಯನ್ನು ಕೊಡ್ರಿ, ಥ್ಯಾಂಕ್ಸ್ ಹೇಳ್ರಿ, ಧನ್ಯವಾದ ಹೇಳ್ರಿ ಬಾಬನಿಗೆ ಅಲ್ವಾ. ಥ್ಯಾಂಕ್ಸ್. ಸಂಗಮ ಯುಗ ಪೂರಾ ಹಿ ಥ್ಯಾಂಕ್ಸ್ ಡೇ. ಶುಕ್ರಿಯ ಹೇಳಿ ಬಾಬನಿಗೆ, ಥ್ಯಾಂಕ್ಸ್ ಹೇಳ್ರಿ. ಎಂಥ ಸಮಯ ಇದು, ಎಂಥ ಬಾಬಾ, ಎಂಥ ಭಾಗ್ಯ. तेरी रहमतों का कैसे, तेरी रहमतों का कैसे करूं मैं बखाना. शुक्राना तेरा, शुक्राना, शुक्राना तेरा, शुक्राना. तेरी रहमतों का कैसे करूं मैं बखाना. शुक्राना तेरा, शुक्राना, शुक्राना तेरा, शुक्राना, शुक्राना तेरा, शुक्राना, शुक्राना तेरा, शुक्राना. ಇವತ್ತಿನ ವರದಾನ, ಖುಷಿಯ ಜೊತೆಗೆ ಶಕ್ತಿಯ ಧಾರಣೆಯನ್ನು ಮಾಡಿ ವಿಘ್ನಗಳನ್ನು ಪಾರು ಮಾಡುವ ವಿಘ್ನಜೀತ್ ಆಗಿರಿ. ಖುಷಿಯ ಜೊತೆಗೆ ಶಕ್ತಿಯನ್ನು ಧಾರಣೆ ಮಾಡಿ ವಿಘ್ನಗಳನ್ನು ಪಾರು ಮಾಡುವ ವಿಘ್ನಜೀತ್ ಆಗಿರಿ.
ಯಾರು ಜಮಾ ಮಾಡಿಕೊಳ್ಳೋದನ್ನು ತಿಳ್ಕೊಂಡಿರ್ತಾರೋ ಅವರು ಶಕ್ತಿಶಾಲಿ ಆಗ್ತಾರೆ. ಈಗೀಗಲೇ ಸಂಪಾದನೆ ಮಾಡೋದು, ಈಗೀಗಲೇ ಖಾಲಿ ಮಾಡೋದು, ಅವರು ಶಕ್ತಿಶಾಲಿ ಇರಂಗಿಲ್ಲ. ದಾನ ಮಾಡೋದ್ರಲ್ಲಿ ಖುಷಿ ಇರ್ತದೆ, ಆದರೆ ಖುಷಿಯ ಜೊತೆಗೆ ಶಕ್ತಿ ಇರಬೇಕು. ಆಗ ಸಹಜವಾಗಿ ವಿಘ್ನಗಳನ್ನು ಪಾರು ಮಾಡ್ತೀವಿ. ವಿಘ್ನ ನಮ್ಮ ಲಗನನ್ನು ಡಿಸ್ಟರ್ಬ್ ಮಾಡಬಾರ್ದು. ಆದ್ದರಿಂದ ಮುಖದಲ್ಲಿ ಖುಷಿಯ ಝಲಕ್ ಕಂಡು ಬರಲಿ, ಅಷ್ಟೇ ಶಕ್ತಿಶಾಲಿ ಝಲಕ್ಕು ಕಂಡು ಬರಬೇಕು. ಇವತ್ತಿನ ಸ್ಲೋಗನ್: ಪರಿಸ್ಥಿತಿಗಳಲ್ಲಿ ಹೆದರುವ ಬದಲು ಅದನ್ನು ಶಿಕ್ಷಕ ಅಂತ ತಿಳಿದು ಪಾಠವನ್ನು ಕಲಿಯಿರಿ. ಪರಿಸ್ಥಿತಿ ಬರ್ತದೆ, ಹೆದರುವ ಬದಲು ಶಿಕ್ಷಕ ಅಂತ ತಿಳಿದು ಪಾಠವನ್ನು ಕಲಿಯಿರಿ. ಪ್ರತಿ ಪರಿಸ್ಥಿತಿಯಲ್ಲಿಯೂ ಶಿಕ್ಷಕ ಅಂತ ತಿಳಿದು ಪಾಠವನ್ನು ಕಲಿಬೇಕು. ಪ್ರತಿ ಪರಿಸ್ಥಿತಿನೂ ಒಂದು ಪಾಠ ಕಲಿಸ್ತದೆ. ಪರಿಸ್ಥಿತಿನ ಮರಿಬೇಕು, ಪಾಠವನ್ನು ಇಟ್ಕೋಬೇಕಷ್ಟೆ. पास बुलाने का शुक्राना, घर पे बिठाने का शुक्राना, तेरे दर का है शुक्राना, मेरे झुके सर का है शुक्राना, हंसना सिखाने का शुक्राना, राह दिखाने का शुक्राना, अपना बनाने का शुक्राना, जीना सिखाने का शुक्राना, हाथ पकड़ कर मंजिल पर, हाथ पकड़ कर मंजिल पर पहुंचाने का शुक्राना, शुक्राना तेरा, शुक्राना शुक्राना तेरा, शुक्राना शुक्राना तेरा, शुक्राना शुक्राना तेरा, शुक्राना। बनाने का शुक्राना, काबिल बनाने का शुक्राना, मुझे अपनाने का शुक्राना, कृपा बरसाने का शुक्राना, गले से लगाने का शुक्राना, पार लगाने का शुक्राना, चरण तिहारी जन्नत है, चरण तिहारी जन्नत है, उस जन्नत का शुक्राना, शुक्राना तेरा, शुक्राना शुक्राना तेरा, शुक्राना। तेरी रहमतों का कैसे करूं मैं बखाना, शुक्राना तेरा, शुक्राना शुक्राना तेरा, शुक्राना, शुक्राना तेरा, शुक्राना शुक्राना तेरा, शुक्राना। ಇವತ್ತಿನ ಸ್ವಮಾನ: ನಾನಾತ್ಮ ಸಂಪೂರ್ಣ ನಿರ್ವಿಕಾರಿ. अच्छा, ओम शांति। ओम शांति, ओम शांति।